ಓಂ ಶಾಂತಿ. 2 ಡಿಸೆಂಬರ್ 2024 ಪ್ರಾತಃ ಮುರಳಿ ಬಾಪ್ ದಾದಾ ಮಧುಬನ. मीठे बच्चे, तुम्हारे ये रिकॉर्ड संजीविनी बुड्ढी, इन्हें बजाने से मुरझाइस निकल जाएगी. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಈ ಹಾಡುಗಳು ಬಾಬೋರ ಸಾಕಾರದ ಸಮಯದಲ್ಲಿ ಏನು ಹಳೆಯ ಹಾಡುಗಳು, ಹಳೆ ಫಿಲಮ್ ಸಾಂಗ್ಸ್, ಆದರೆ ತುಂಬ ಅರ್ಥಗರ್ಭಿತವಾಗಿರುವಂಥ ಹಾಡುಗಳು. ಈ ಹಾಡುಗಳೆಲ್ಲ ಸಂಜೀವಿನಿ ಇದ್ದಂಗೆ, ಮೂರ್ಛಿತರನ್ನು ಜಾಗೃತ ಮಾಡೋ ಶಕ್ತಿ ಇದರಲ್ಲಿದೆ. ಇಂಥ ಹಾಡುಗಳನ್ನು ಹಾಕೋದ್ರಿಂದ ಯಾರ ಸ್ಥಿತಿಯಾದರೂ ಯಾವುದೇ ಪರಿಸ್ಥಿತಿಯಲ್ಲಿ ಹಾಳಾಗಿದೆ, ಮೂಡು ಆಫ್ ಆಗಿದೆ, ನಾವು ಹೇಳ್ತೀರಿ ಎಂಥದೇ ಏರುಪೇರಿನ ಸ್ಥಿತಿ ಆಗಿದ್ರೂ ಅವರು ವಾಪಸ್ ತನ್ನ ಯಥಾರ್ಥ ಸ್ಥಿತಿಗೆ ಬರ್ತಾರೆ. ಅವರ ಬಾಡು ಹೋಗಿರೋ ಸ್ಥಿತಿ, ಮುದುಡೋಗಿರೋ ಸ್ಥಿತಿ ಮತ್ತೆ ಹರಳೋಗುತ್ತೆ. ಅಂತಹ ಹಾಡುಗಳಿಗೆ ಸಂಜೀವಿನಿ ಇದ್ದ ಹಾಗೆ. प्रश्न, अवस्था बिगड़ने का कारण क्या है? किस युक्ति से अवस्था बहुत अच्छी रह सकती है? ಪ್ರಶ್ನೆಯಾಗಿದೆ, ಸ್ಥಿತಿ ಹಾಳಾಗಲಿಕ್ಕೆ ಕಾರಣ ಏನು? ಸ್ಥಿತಿ ಹಾಳಾಗಲಿಕ್ಕೆ ಕಾರಣ ಏನು? ಯಾವ ಯುಕ್ತಿಯಿಂದ ಸ್ಥಿತಿ ಬಹಳ ಚೆನ್ನಾಗಿ ಇಟ್ಕೊಳ್ಬೋದು, ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಎರಡು ಪ್ರಶ್ನೆ ಇದೆ. ಮೊದಲನೇದು, ಸ್ಥಿತಿ ಹಾಳಾಗೋಕ್ಕೆ ಕಾರಣ ಏನು? उत्तर, ज्ञान की डांस नहीं करते, जरमुई जंगमुई में अपना समय गवा देते हैं, इसलिए अवस्था बिगड़ जाती है. ಸ್ಥಿತಿ ಹಾಳಾಗೋಕ್ಕೆ ಕಾರಣ ಜ್ಞಾನದ ಚಿಂತನೆ ಇಲ್ಲ, ಜ್ಞಾನದ ಮನನ ಮಾಡಲ್ಲ, ಜ್ಞಾನ ಡಾನ್ಸ್ ಮಾಡಲ್ಲ. ಅಲ್ಲಿದು ಇಲ್ಲಿದು ಅವ್ರದ್ದು ಇವ್ರದ್ದು ಬೇಡದೇ ಇರೋ ವ್ಯರ್ಥ ಮಾತುಗಳಲ್ಲಿ ತನ್ನ ಸಮಯವನ್ನು ಕಳೆಯೋದ್ರಿಂದ ಸ್ಥಿತಿ ಹಾಳಾಗುತ್ತೆ. ಏಕೆಂದರೆ ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ. ಯಾರೇನೇನೋ ಮಾಡಿದ್ದಾರೆ ಅದನ್ನು ಕೂತ್ಕೊಂಡು ನಾವು ಮಾತಾಡಿ ಅವ್ರಂಗೆ ಅಲ್ಲಿ ಹಾಗೆ ಇಲ್ಲಿ ಹೀಗೆ ವ್ಯರ್ಥ ಮಾತಲ್ಲಿ ಸಮಯ ಕಳೆಯೋದ್ರಿಂದ ಲಾಸ್ ಆಯ್ತಲ್ಲ. ಲಾಸ್ ಆದಮೇಲೆ ಸ್ಥಿತಿ ಹಾಳಾಗುತ್ತೆ. ಎರಡನೇ ಪ್ರಶ್ನೆ ಏನು? ಯಾವ ಯುಕ್ತಿಯಿಂದ ಸ್ಥಿತಿನ ಭಾಳ ಚೆನ್ನಾಗಿ ಇಟ್ಕೊಳ್ಬೋದು ಅಂತ. दूसरों को दुख देते हैं तो भी उसका असर अवस्था पर आता है. अवस्था अच्छी तब रहेगी जब मीठा होकर चलेगी. ಇನ್ನೊಂದು ಸ್ಥಿತಿ ಯಾಕೆ ಹಾಳಾಗುತ್ತೆ? ಬೇರೆಯವರಿಗೆ ದುಃಖ ಕೊಡೋದ್ರಿಂದ, ಕಾರ್ಯ ವ್ಯವಹಾರ ಸಂಬಂಧಗಳಲ್ಲಿ ದುಃಖ ಕೊಡೋದ್ರಿಂದ ಅದರ ಪ್ರಭಾವನೂ ನಮ್ಮ ಸ್ಥಿತಿ ಮೇಲಾಗುತ್ತೆ. ನಮ್ಮ ಕಾರಣ ಯಾರಿಗೋ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ಅವರ ಆ ದುಃಖ ನೋವಿನ ಸಂಕಲ್ಪಗಳು ನಮ್ಮ ಸ್ಥಿತಿನ ಚೆನ್ನಾಗಿರೋಕ್ಕೆ ಬಿಡೋದಿಲ್ಲ. ನಿಮ್ಮ ಸ್ಥಿತಿ ಚೆನ್ನಾಗಿ ಯಾವಾಗಿರುತ್ತೆ ಅಂದರೆ ಅದಕ್ಕೆ ಯುಕ್ತಿ ಏನು? ಎಲ್ಲರ ಜೊತೆ ಮಧುರವಾಗಿ ನಡ್ಕೊಳ್ಳಿ, ಎಲ್ಲರ ಜೊತೆ ಸ್ನೇಹಪೂರ್ವಕವಾದ ವ್ಯವಹಾರ ಇರಲಿ. ಯಾದ್ ಪರ್ ಪೂರಾ ಅಟೆನ್ಷನ್ ಹೋಗಾ. रात को सोने के पहले कम से कम आधा घंटा याद में बैठो, फिर सवेरे उठकर याद करो तो अवस्था अच्छी रहेगी. ಸ್ಥಿತಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಯುಕ್ತಿ ಏನು? ಯಾವಾಗ ನೀವು ಮಧುರರಾಗಿ ನಡ್ಕೊಳ್ತೀರಿ, ಬರೀ ಮಾತು ಅಂತಲ್ಲ, ವ್ಯವಹಾರ ಸಂಬಂಧ ಕರ್ತವ್ಯ ಎಲ್ಲದರಲ್ಲೂ ಮಧುರತೆ ಇದ್ದರೆ, ಮತ್ತು ಬಾಬೋರ ನೆನಪಿನ ಕಡೆ ಪೂರ್ಣ ಅಟೆನ್ಷನ್ ಕೊಡಬೇಕು. ರಾತ್ರಿ ಮಲಗಕ್ಕೆ ಮುಂಚೆ ಕಡಿಮೆ ಪಕ್ಷ ಅರ್ಧ ಗಂಟೆ ಬಾಬೋರ ನೆನಪಲ್ಲಿ ಕೂತ್ಕೋಬೇಕು. ಬಾಬೋರ ನೆನಪಲ್ಲಿ ಕೂತ್ಕೊಂಡು ಇಡೀ ದಿನದ ಚಾರ್ಟ್ ಹೇಳೋದು ಇದೆಲ್ಲ ಬಾಬಾ ಹೇಳ್ತಾರೆ. ಮತ್ತು ಬೆಳಗ್ಗೆ ಎದ್ದು ಬಾಬೋರು ನೆನಪು ಮಾಡಿ ಅಮೃತ ವೇಳೆ, ಆವಾಗ ಸ್ಥಿತಿ ಚೆನ್ನಾಗಿದೆ. ಸ್ಥಿತಿ ಹಾಳಾಗೋಕ್ಕೆ ಕಾರಣ ಏನು? ಜ್ಞಾನ ಡಾನ್ಸ್ ಇಲ್ಲ, ಅಲ್ಲಿದು ಇಲ್ಲಿದು ಅಲ್ಲಸಲ್ಲದ ಮಾತುಗಳ ಸಮಯ ಕಳೆಯೋದು, ಸ್ಥಿತಿ ಹಾಳಾಗುತ್ತೆ. ಇನ್ನೊಂದು, ಬೇರೆಯವ್ರಿಗೆ ದುಃಖ ಕೊಟ್ಟರು ನಿಮ್ಮ ಸ್ಥಿತಿ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಬಾಕಿ ಸ್ಥಿತಿ ಚೆನ್ನಾಗಿ ಯಾವಾಗಿರುತ್ತೆ? ಎಲ್ಲರ ಜೊತೆ ಮಧುರವಾದ ವ್ಯವಹಾರ, ಬಾಂಧವ್ಯ, ಬಾಬೋರ ನೆನಪಿನ ಕಡೆ ಅಟೆನ್ಷನ್ನು. ಅದರಲ್ಲೂ ಬಾಬಾ ಯುಕ್ತಿ ಹೇಳ್ತಾರೆ, ರಾತ್ರಿ ಮಲಗಕ್ಕೆ ಮುಂಚೆ ಅರ್ಧ ಗಂಟೆ ಪವರ್ಫುಲ್ ಯೋಗ ಮಾಡಿ
ಬಾಬೂರಿಗೆ ಗುಡ್ ನೈಟ್ ಹೇಳಿ ಮಲ್ಕೊಳ್ಳಿ. ಬೆಳಗ್ಗೆ ಅಮೃತ ವೇಳೆ ಎದ್ದು ಬಾಬೂರು ನೆನ್ಪು ಮಾಡಿ, ಆವಾಗ ಸ್ಥಿತಿ ಚೆನ್ನಾಗಿರುತ್ತೆ. ಏಕೆಂದರೆ ಅನೇಕ ಮಕ್ಕಳಿಗೆ ಪ್ರಶ್ನೆ ಇರುತ್ತೆ, ನನ್ನ ಸ್ಥಿತಿನೇ ಚೆನ್ನಾಗಿಲ್ಲ, ಏನು ಮಾಡಲಿ. ಅದರಿಂದ ಬಾಬೂರು ಕಾರಣ ಮತ್ತು ನಿವಾರಣೆ ಎರಡನ್ನು ಹೇಳಿದ್ದಾರೆ. गीत कौन आया मेरे मन के द्वार। ओम शांति। ये रिकॉर्ड भी बाबा ने बनवाए बच्चों के लिए। इनका अर्थ भी बच्चों के सिवाय कोई जान नहीं सकते। ಮುರಳಿಯಲ್ಲಿ ಹಾಡಾಗಿದೆ, ಯಾರು ಬಂದರೂ ನನ್ನ ಮನಸ್ಸಿನ ದ್ವಾರದಲ್ಲಿ ಗೆಜ್ಜೆಯ ಸೌಂಡಲ್ಲಿ ಅವರನ್ನು ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ. ಆಂಕನ ಜಾನೆ ದಿಲ್ ಪಹಚಾನೆ, ಕಣ್ಣಿಂದ ನೋಡೋಕ್ಕಾಗಲ್ಲ, ಹೃದಯಕ್ಕೆ ಅವರು ಯಾರು ಅನ್ನೋದು ಅರ್ಥ ಆಗುತ್ತೆ. ಈ ಎಲ್ಲ ಹಾಡುಗಳು ಬಾಬೂರು ಹಾಕಿದ್ದು ಮಕ್ಕಳಿಗೋಸ್ಕರ ಮಾಡಿದ್ದು. ಇದರ ಅರ್ಥ ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಹಾಡು ಯಾರು ಬರೆದ್ರು, ಯಾರು ಹಾಡಿದರು, ಯಾರು ಕೇಳ್ತಾರೋ ಯಾರಿಗೂ ಗೊತ್ತಿಲ್ಲ. ಬಾಬಾನೇ ಕೈ ಬಾರ್ ಸಮझाया कि ऐसे अच्छे अच्छे रिकॉर्ड घर में रहनी चाहिए। फिर कोई मुरझाइश आती रिकॉर्ड बजाने से बुद्धि में जट अर्थ आएगा तो मुरझाइश निकल जाएगी। ಬಾಬೂರು ಅನೇಕ ಸಲ ಮಕ್ಕಳಿಗೆ ಈ ಸಲಹೆ ಕೊಟ್ಟಿದ್ದಾರೆ, ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂತಿಂಥ ಒಳ್ಳೊಳ್ಳೆ ಹಾಡುಗಳು ರೆಕಾರ್ಡ್ ಎಲ್ಲರ ಮನೆಯಲ್ಲೂ ಇರಬೇಕು, ಎಲ್ಲರ ಹತ್ರನೂ ಇರಬೇಕು. ಇವಾಗೆಲ್ಲ ನೋಡಿ ಮೊಬೈಲಲ್ಲಿ ನೀವು ಯಾವ ಹಾಡು ಹೇಳಿದ್ರೆ ಅಥವಾ ಟೈಪ್ ಮಾಡಿದ್ರೆ ಆ ಹಾಡು ಬಂದುಬಿಡುತ್ತೆ. ಅದರಿಂದ ಇಂಥ ಹಾಡುಗಳು ನಿಮ್ಮ ಹತ್ರ ಇರಬೇಕು. ಎಂತೆಂಥದ್ದು ಹಾಡಲ್ಲ, ಬಾಬೂರು ಯಾವ ಹಾಡು ಬಗ್ಗೆ ಹೇಳ್ತಾರೆ ಅದು ಯಾವುದೇ ಸಮಯದಲ್ಲಿ ನಿಮ್ಮ ಸ್ಥಿತಿ ಬಾಡು ಹೋಗುತ್ತೆ, ಮುಳುಡೋಗಿರುತ್ತೆ. ಇಂಥ ಹಾಡುಗಳನ್ನು ಹಾಕಿ ಕೇಳೋದ್ರಿಂದ ಇದರ ಅರ್ಥ ನಿಮ್ಮ ಬುದ್ಧಿಯಲ್ಲಿ ಬಂದಾಗ ಆ ಮುದುಡೋಗಿರೋ ಸ್ಥಿತಿ ಏನಿದೆ ಅದು ಮತ್ತೆ ಹರಡೋಗುತ್ತೆ. ಎಲ್ಲ ರೆಕಾರ್ಡ್ ಇಂಥ ಹಾಡುಗಳು ನಿಮ್ಮ ಹತ್ರ ಇರಬೇಕು. ಇಂಥ ಹಾಡುಗಳಂದರೆ ಇದು ಸಂಜೀವಿನಿ ಇದ್ದ ಹಾಗೆ. ಹೇಗೆ ಸಂಜೀವಿನಿ ಮೂರ್ಛಿತರನ್ನು ಜಾಗೃತ ಮಾಡ್ತು ಅಂತ ಲಕ್ಷ್ಮಣಂದು ಉದಾಹರಣೆ ಇದೆ. ನಾವು ಹೇಳ್ತಾರೆ ಇದೇ ಹಾಡುಗಳು ಒಂದು ರೀತಿ ಸಂಜೀವಿನಿ ಕೆಲಸ ಮಾಡುತ್ತೆ. बाबा डायरेक्शन तो देते हैं परंतु कोई अमल में लाए। ಬಾಬಾವ್ರ ಮಕ್ಕಳಿಗೆ ಎಲ್ಲ ಡೈರೆಕ್ಷನ್ನು ಕೊಡ್ತಾರೆ, ಆದರೆ ಅದನ್ನು ಸಾಕಾರದಲ್ಲಿ ತರೋರು ಬೇಕಲ್ಲ. अब ये गीत में कौन कहते हैं हमारे तुम्हारे सबके दिल में कौन आया है जो आकर ज्ञान डांस करते हैं। ಬಾಬಾ ಹೇಳ್ತಾರೆ, ಈಗ ಈ ಹಾಡಲ್ಲಿ ಯಾರು ಹೇಳ್ತಾರೆ, ನನ್ನ ಮತ್ತು ನಿನ್ನ ಹೃದಯದಲ್ಲಿ ಯಾರು ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಯಾರು ಜ್ಞಾನದ ಡಾನ್ಸ್ ಮಾಡ್ತಾರೆ, ಜ್ಞಾನದ ಗೆಜ್ಜೆ ಹಾಕ್ಕೊಂಡು ಬರ್ತಾರೆ. ಬಾಬೂರೇ ತಾನೆ ಜ್ಞಾನದ ಡಾನ್ಸ್ ಮಾಡ್ತಾರೆ. कहते हैं गोपिकाएँ कृष्ण को नाच नचाती थी, ये तो है नहीं। अब बाबा कहते हैं हे सालिग्राम बच्चे सबको कहते हैं ना। ಅಲ್ಲೇನು ಬರೆದ್ಬಿಟ್ರು, ಗೆಜ್ಜೆ ಹಾಕ್ಕೊಂಬರೋದು ಶ್ರೀಕೃಷ್ಣ. ಬಾಬಾ ಹೇಳೋದು ಗೋಪಿಕೆಯರು ಕೃಷ್ಣನನ್ನು ಕುಣಿಸ್ತಾ ಇದ್ರು, ಡಾನ್ಸ್ ಮಾಡಿಸ್ತಾ ಇದ್ರು ಅಂತ. ಬಾಬಾ ಹೇಳ್ತಾರೆ, ಹೇ ಸಾಲಿಗ್ರಾಮ ಮಕ್ಕಳೇ, ಎಲ್ಲರಿಗೂ ಹೇಳ್ತಾರೆ, ಯಾಕೆಂದರೆ ಎಲ್ಲ ಆತ್ಮನೂ ಸಾಲಿಗ್ರಾಮಗಳು. ಸ್ಕೂಲ್ ಮನಾ ಸ್ಕೂಲ್ ಜಹಾ ಪಢಾಯಿ ಹೋತಿ ಹೇ ಯೇ ಭಿ ಸ್ಕೂಲ್ ಹೇ. ಬಾಬಾ ಹೇಳ್ತಾರೆ, ಸ್ಕೂಲ್ ಅಂದರೆ ಸ್ಕೂಲ್, ಅದು ಎಲ್ಲಿ ವಿದ್ಯೆ ಕಲಿಸ್ಕೊಡ್ಲಾಗುತ್ತೆ, ಅದೇ ಥರ ಇದು ಸ್ಕೂಲ್. ಇದು तुम बच्चे जानते हो हमारी दिल में किसकी याद आती है और कोई भी मनुष्य मात्र की बुद्धि में बातें नहीं है। ನೀವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಹೃದಯದಲ್ಲಿ ಯಾರ ನೆನಪು ಬರುತ್ತೆ, ಇನ್ನು ಯಾವ ಮನುಷ್ಯ ಮಾತ್ರ ಬುದ್ಧಿಯಲ್ಲೂ ಈ ಮಾತುಗಳಿಲ್ಲ. ನಮ್ಮ ಬುದ್ಧಿಯಲ್ಲಿ ಏನು ಮಾತುಗಳಿದೆ, ಜಗತ್ತಿನ ಅನ್ಯ ಯಾವ ಮನುಷ್ಯ ಮಾತ್ರರ ಬುದ್ಧಿಯಲ್ಲೂ ಈ ಮಾತುಗಳಿಲ್ಲ. एक ही समय जबकि तुम बच्चों को उनकी याद रहती है. ಇದು ಒಂದೇ ಒಂದು ಸಮಯ ಯಾವಾಗ ನೀವು ಮಕ್ಕಳಿಗೆ ಬಾಬೂರ ನೆನಪಿರುತ್ತೆ. ಅವ್ರು ಕೊಯ್ ಉನ್ಕೋ ಯಾದ್ ನಹಿ ಕರ್ತೆ. ಇನ್ಯಾರು ಬಾಬೂರನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪರಿಚಯನೇ ಇಲ್ಲ, ನೆನಪು ಹೇಗೆ ಮಾಡೋಕ್ಕೆ ಸಾಧ್ಯ. ಬಾಬಾ ಕೇತೆ ತುಮ್ ರೋज़ ಮುझे ಯಾದ್ ಕರೋ ಧಾರಣಾ ಬಹುತ್ ಅಚ್ಚಿ ಹೋಗಿ. ಬಾಬಾ ಹೇಳ್ತಾರೆ, ನನ್ನನ್ನು ನೀವು ಪ್ರತಿನಿತ್ಯ ನೆನಪು ಮಾಡಿದ್ದಾದರೆ ಧಾರಣೆನೂ ಬಹಳ ಚೆನ್ನಾಗಾಗುತ್ತೆ. जैसे मैं डायरेक्शन देता हूँ वैसे तुम याद करते नहीं. ಮತ್ತು ರಿಸಲ್ಟು ಹೇಳ್ತಾರೆ ಬಾಬಾವರು,
ನೀವೇನಾದರೂ ನನ್ನನ್ನು ಪ್ರತಿನಿತ್ಯ ನೆನಪು ಮಾಡಿದರೆ ಧಾರಣೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನೇನು ಡೈರೆಕ್ಷನ್ ಕೊಡ್ತೀನೋ ಅದರಂತೆ ನೀವು ನೆನಪೇ ಮಾಡಲ್ಲ ನನ್ನನ್ನು. ಮಾಯಾ ತುಮಕೋ ಯಾದ್ ಕರ್ನೆ ನಹಿ ದೇತಿ ಹೇ, ಮೇರೆ कहने पर तुम बहुत कम चलते हो और माया के कहने पर बहुत चलते हो. ಮಾಯೆ ನಿಮ್ಮನ್ನು ನೆನಪು ಮಾಡೋಕ್ಕೆ ಬಿಡೋದಿಲ್ಲ. ಕಾರಣ ಏನು? ನೀವು ನನ್ನ ಡೈರೆಕ್ಷನ್ ಅಂತಲೇ ನಡೆಯೋದಿಲ್ಲ. ನಾನು ಹೇಳ್ದಂಗೆ ನಡೆಯೋದು ತುಂಬ ಕಮ್ಮಿ. ನೀವು ಮಾಯೆ ಹೇಳ್ದಂಗೆ ನಡೆಯೋದೇ ತುಂಬ ಜಾಸ್ತಿ. ನೋಡಿ, ಇಡೀ ದಿನದಲ್ಲಿ ಯಾರು ಹೇಳ್ದಂಗೆ ನಾವು ನಡೀತೀವಿ? ಹೇಳೋದು ಬಾಯಲ್ಲಿ ತುಂಬ ಚೆನ್ನಾಗಿ, ಬಾಬಾ ನೀನು ಹೇಳ್ದಂಗೆ ನಡೀತೀನಿ. ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಅದಕ್ಕೆ ಬಾಬು ರಿಸಲ್ಟ್ ಹೇಳ್ತಾರೆ. ಕೈ ಬಾರ್ ಕಹಾ ಹೇ, ರಾತ್ ಕೋ ಜಬ್ ಸೋತೆ ಹೋ ಆಧಾ ಗಂಟಾ ಬಾಬಾ ಕಿ ಯಾದ್ ಮೇ ಬೈಠ್ ಜಾನಾ ಚಾಹಿಯೆ. ಅನೇಕ ಸಲ ನಾನು ಹೇಳಿದ್ದೀನಲ್ವ. ಒಂದು ಉದಾಹರಣೆ ಹೇಳೋದು ಬಾಬು ಅವರು, ನಾನು ಹೇಳೋದನ್ನು ನೀವು ತುಂಬ ಕಮ್ಮಿ ಮಾಡ್ತೀರಿ, ಮಾಯೆ ಹೇಳ್ದಂಗೆ ತುಂಬ ಜಾಸ್ತಿ ಮಾಡ್ತೀರಿ. ಅದಕ್ಕೆ ಅನೇಕ ಸಲ ಹೇಳಿದ್ದೀನಲ್ವ ಮಕ್ಕಳೇ, ರಾತ್ರಿ ಮಲಗಕ್ಕೆ ಮುಂಚೆ ಅರ್ಧ ಗಂಟೆ ಬಾಬುವರ ನೆನಪಲ್ಲಿ ಅವಶ್ಯಕವಾಗಿ ಕೂತ್ಕೋಬೇಕು. ಬಲ್ ಸ್ತ್ರೀ ಪುರುಷ ಇಕ್ಕಟ್ಟೆ ಬೈಟೆ ವ ಅಲಗ್ ಅಲಗ್ ಬೈಟೆ, ಬುದ್ಧಿ ಮೇ ಏಕ್ ಬಾಪ್ ಕಿ ಹಿ ಯಾದ್ ರಹೆ. ಬಾಬಾ ಹೇಳ್ತಾರೆ, ನೀವು ಪತಿ ಪತ್ನಿ ಇರ್ಬೋದು, ಒಟ್ಟಿಗೆ ಕುತ್ಕೊಳ್ಳೋಕ್ಕೆ ಸಾಧ್ಯ ಆದರೆ ಕುತ್ಕೊಳ್ಳಿ, ಇಲ್ಲ ಬೇರೆ ಬೇರೆ ಕುತ್ಕೊಂಡು ಮಾಡ್ತೀರ ಯೋಗ ಮಾಡಿ. ಆದರೆ ಬುದ್ಧಿಯೋಗ ಒಬ್ಬ ಬಾಬುವರಲ್ಲೇ ಇರಬೇಕು. ಪರಂತು ಕೊಯ್ ವಿರ್ಲೆ ಹಿ ಯಾದ್ ಕರ್ತೆ. ನೋಡಿ, ಇದನ್ನೆಲ್ಲ ಪ್ರಾಕ್ಟಿಕಲಲ್ಲಿ ತರೋ ಮಕ್ಕಳು ಬಹಳ ವಿರಳ. ಬಾಬಾ ಹೇಳೋದು ಕಡಿಮೆ ಪಕ್ಷ ಅರ್ಧ ಗಂಟೆ ನನ್ನ ನೆನಪಲ್ಲಿ ಕೂತ್ಕೊಳ್ಳಿ. ಮಾಯಾ ಬುಲಾ ದೇತಿ ಫರ್ಮಾನ್ ಪರ್ ನಹಿ ಚಲೆಂಗೆ ತೋ ಪದ್ ಕೇಸೆ ಪಾಸ್ ಸಕೆಂಗೆ. ಮಾಯೆ ಮರೆಸಿಬಿಡುತ್ತೆ. ಬಾಬಾವರ ಆಜ್ಞೆಯಂತೆ ನೀವು ನಡೀಲಿಲ್ಲ ಅಂದರೆ ಪದವಿ ಹೆಂಗೆ ಪಡ್ಕೊಳ್ಳೋಕ್ಕೆ ಸಾಧ್ಯ? ಬಾಬಾ ಕೋ ಬಹುತ್ ಯಾದ್ ಕರ್ನಾ ಹೈ. ಮಕ್ಕಳೇ, ನೀವು ಬಾಬಾವ್ರನ್ನ ತುಂಬ ನೆನಪು ಮಾಡಬೇಕು. ಶಿವ ಬಾಬಾ ಆಪ್ ಹಿ ಆತ್ಮಾओं के बाप हो, सबको आपसे ही वर्षा मिलना है. ಶಿವಬಾಬಾ ನೀವೇ ಆತ್ಮಗಳ ತಂದೆ, ಎಲ್ಲರಿಗೂ ನಿಮ್ಮಿಂದನೇ ಆಸ್ತಿ ಸಿಗೋದು. ಅಂದರೆ ಬಾಬಾವ್ರನ್ನ ಈ ಥರ ಪ್ರೀತಿಯಿಂದ ಹೇಗೆ ನೆನಪು ಮಾಡಬೇಕು. जो पुरुषार्थ नहीं करते उनको भी वर्षा मिलेगा. ಬ್ರಹ್ಮಾಂಡ ಕೆ ಮಾಲಿಕ್ ತೋ ಸಬ್ ಬನೆಂಗೆ. ಬಾಬಾವ್ರು ನೆನಪು ಮಾಡೋ ಪುರುಷಾರ್ಥ ಮಾಡದೇ ಇದ್ದರೂ ಅವ್ರಿಗೂ ಆಸ್ತಿ ಸಿಗುತ್ತೆ. ಏನು ಆಸ್ತಿ ಸಿಗುತ್ತೆ? ಬ್ರಹ್ಮಾಂಡದ ಮಾಲೀಕರಂತೂ ಎಲ್ಲರೂ ಆಗಲೇಬೇಕಲ್ಲ. ಚೆನ್ನಾಗಿ ಶಿಕ್ಷೆ ತಿಂದಾದರೂ ಮುಕ್ತಿಯಂತೂ ಎಲ್ಲರಿಗೂ ಸಿಗುತ್ತೆ. ಎಲ್ಲ ಆತ್ಮಗಳು ನಿರ್ವಾಣ ಧಾಮದಿಂದ ಬಂದಿದ್ದಾರೆ ಡ್ರಾಮಾ ಅನುಸಾರ. ಬಲ್ ಕುಚ್ ಭಿ ನ ಕರೆ ಆಧಾ ಕಲ ಬಲ್ ಭಕ್ತಿ ಕರ್ತೆ ಪರಂತು ವಾಪಸ್ ಕೊಯ್ ಜಾ ನಹಿ ಸಕ್ತೆ. ಅರ್ಧ ಕಲ್ಪ ಭಕ್ತಿ ಮಾಡಿದ್ರು ಯಾರೂ ಮಧ್ಯದಲ್ಲಿ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡದೇ ಇದ್ದರೂ ವಾಪಸ್ ಹೋಗ್ತಾರೆ ಯಾವಾಗ ಡ್ರಾಮಾ ಮುಗಿಯುತ್ತೆ. ಜಬ್ ತಕ್ ಮೇ ಗೈಡ್ ಬನ್ಕರ್ ನಾವು ಕೋಯಿನೇ ರಾಸ್ತಾ ದೇಖಾ ಹಿ ನಹಿ. ಎಲ್ಲಿವರೆಗೂ ನಾನು ಗೈಡಾಗಿ ಬರೋದಿಲ್ವೋ ಅಲ್ಲಿವರೆಗೂ ಯಾರೂ ವಾಪಸ್ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಯಾರೂ ದಾರಿ ನೋಡೇ ಇಲ್ಲ, ಎಲ್ಲರಿಗೂ ದಾರಿ ಮರ್ತೋಗ್ಬಿಟ್ಟಿದೆ. ಅದಕ್ಕೋಸ್ಕರ ತಾನೇ ಪರಮಾತ್ಮ ಬಂದು ಕುರುಡರಿಗೆ ದಾರಿ ತೋರಿಸು ಅಂತ ಕರೆಯೋದು. ಅಗರ್ ದೇಖಾ ಹೊತ್ತು ಉಸ್ಕೆ ಪಿಚಾಡಿ ಸ ಮಚ್ಚರೋ ಸುದೃಶ್ಯ ಜಾಯ್. ಯಾರಿಗಾರು ದಾರಿ ಗೊತ್ತಿದ್ರೆ ಹೋಗಿದ್ರೆ ಅವರಿಂದ ಎಲ್ಲರೂ ಸೊಳ್ಳೆಗಳ ಥರ ಗುಂಪಾಗಿ ವಾಪಸ್ ಹೊರಟೋಗ್ಬಿಡ್ತಿದ್ರಲ್ಲ. ಮೂಲ ವತನ್ ಕ್ಯಾ ಹೇ ಯೇ ಭಿ ಕೊಯ್ ಜಾನ್ತೆ ನಹಿ. ಮೂಲ ವತನ ಅಂದರೆ ಏನು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಮಾಡಲ್ಪಟ್ಟಿರೋ ಡ್ರಾಮಾ. ಇನ್ಕೋ ಹಿ ರಿಪೀಟ್ ಕರ್ನಾ ಹೇ. ಇದರಲ್ಲಿ ಏನೂ ಹೊಸದಿಲ್ಲ, ಇದೇನಿದೆ ಅದೇ ರಿಪೀಟ್ ಆಗುತ್ತೆ. ಅಬ್ ದಿನ್ ಮೇ ತೋ ಕರ್ಮ ಯೋಗಿ ಬನ್ ದಂಧೆ ಮೇ ಲಗ್ನಾ ಹೇ, ಖಾನಾ ಪಕಾನಾ ಆದಿ ಸಬ್ ಕರ್ಮ ಕರ್ನಾ ಹೇ. ವಾಸ್ತವ ಮೇ ಕರ್ಮ ಸನ್ಯಾಸ್ ಕೆಹನಾ ಭಿ ರಾಂಗ್ ಹೇ. ನಾವೇ ಹೇಳ್ತಾರೆ, ಈಗ ಹಗಲಲ್ಲಂತೂ ಕರ್ಮಯೋಗಿಗಳಾಗಿ ಕರ್ಮ ಮಾಡಬೇಕು. ಇಲ್ಲ ನಾವು ಯೋಗಿಗಳು ಏನೂ ಕೆಲಸ ಮಾಡಲ್ಲ ಅಂತ ಕುತ್ಕೊಳ್ಳೋದಲ್ಲ. ನಾವೇ ಹೇಳ್ತಾರೆ, ನಿಮ್ಮ ಕರ್ತವ್ಯ ಮಾಡಬೇಕು. ಸಂಪಾದನೆ ಮಾಡೋರಾಗಲಿ ಅಡುಗೆ ಮಾಡೋರಾಗಲಿ ಎಲ್ಲರೂ ಅವ್ರವ್ರ ಕರ್ಮ ಮಾಡಬೇಕು. ವಾಸ್ತವಿಕವಾಗಿ ಈ ಶಬ್ದ ತಪ್ಪಾಗುತ್ತೆ. ಕರ್ಮ ಸನ್ಯಾಸ ಅನ್ನೋದು ರಾಂಗ್ ವರ್ಡ್. ಇದು ಕರ್ಮ ಬಿಗರ್ ತೋ ಕೋಯಿ ರಹ ನ ಸಕೆ. ಕರ್ಮ ಸನ್ಯಾಸಿ ಜೂಟಾ ನಾಮ್ ರಖ್ ದಿಯಾ ಹೇ. ಕರ್ಮ ಮಾಡದೆ ಆತ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ.
ನೋಡಿ, ಕೊನೆ ಪಕ್ಷ ಆತ್ಮ ಶರೀರದಲ್ಲಿದೆ ಅಂದರೆ ಉಸಿರಾಟ ಕ್ರಿಯೆ ಅಂತೂ ನಡೀತಾ ಇದೆಯಲ್ಲ, ಕರ್ಮ ಅಲ್ವಾ. ಬಾಬಾ ಹೇಳ್ತಾರೆ, ಕರ್ಮ ಸನ್ಯಾಸಿ ಅನ್ನೋದು असत्यवाद ಹೆಸರಿಟ್ಕೊಂಡಿದ್ದಾರೆ. तो दिन को बल धंधा आदि करो, रात में और सवेरे सवेरे बाप को अच्छी तरह से याद करो. ಇಡೀ ದಿನ ನಿಮ್ಮ ಕರ್ತವ್ಯ, ವ್ಯಾಪಾರ, ವ್ಯವಹಾರ ಏನು ಮಾಡಬೇಕು ಅದನ್ನು ಮಾಡಿ. ರಾತ್ರಿ ಈಗ ಹೇಳಿದ್ರಲ್ಲ ಬಾಬು, ರಾತ್ರಿ ಮಲಗಕ್ಕೆ ಮುಂಚೆ ಅರ್ಧ ಗಂಟೆ ಕಂಪಲ್ಸರಿ, ಕಡಿಮೆ ಅಂದರೆ ನಾವೇ ಹೇಳ್ತಾರೆ ನಾನು ನೆನ್ಪು ಮಾಡಿ. ಬೆಳಗ್ಗೆ ಎದ್ದು ಅಮೃತ ವೇಳೆನೂ ಚೆನ್ನಾಗಿ ಬಾಬೋರ್ ನೆನ್ಪು ಮಾಡಿ. ಜಿಸ್ಕೋ ಅಪ್ನಾಯ ಉಸ್ಕೋ ಯಾದ್ ಕರೆಂಗೆ ತೋ ಮದದ್ ಭಿ ಮಿಲೇಗಿ. ಈಗ ಯಾರನ್ನು ನೀವು ಸ್ವೀಕಾರ ಮಾಡಿದ್ದೀರಿ, ಯಾರನ್ನು ತನ್ನವರನ್ನಾಗಿ ಒಪ್ಕೊಂಡಿದ್ದೀರಿ, ಬಾಬಾ ಹೇಳ್ತಾರೆ ಅವರ ನೆನಪು ಮಾಡೋದ್ರಿಂದ ನಿಮಗೆ ಸಹಯೋಗನೂ ಸಿಗುತ್ತೆ. ನೈತೋ ನೈ ಮಿಲೇಗಿ, ಇಲ್ಲಾಂದರೆ ನೆನಪು ಮಾಡಲಿಲ್ಲ ಅಂದರೆ ಸಹಯೋಗನೂ ಸಿಗಲ್ಲ. सावकारों को तो बाप का बनने में हृदय विदीर्ण होता है, तो फिर पद भी नहीं मिलेगा. ಶ್ರೀಮಂತರಿಗಂತೂ ಬಾಬೋರ್ ನೆನಪು ಮಾಡೋದ್ರಲ್ಲಿ ಹೃದಯನೇ ವಿದೀರ್ಣ ಆಗಿಬಿಡುತ್ತೆ. ನಾವೇ ಹೇಳ್ತಾರೆ ಅಂದರೆ ಅವ್ರ ಹೃದಯದಲ್ಲಿ ಅದನ್ನು ತಗೊಳ್ಳೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಮತ್ತು ಪದವಿ ಹೆಂಗೆ ಸಿಗುತ್ತೆ? ಪದವಿನೂ ಸಿಗಲ್ಲ. ಬಾಬೋರ್ ನೆನಪೇ ಮಾಡಲಿಲ್ಲ ಅಂದರೆ ಪದವಿ ಹೆಂಗೆ ಸಿಗುತ್ತೆ? ये याद करना तो बहुत सहज है, वह हमारा बाप टीचर गुरु है. बाबा और ನೆನಪು ಮಾಡೋದು ತುಂಬ ಸಹಜ. और ನಮ್ಮ ತಂದೆ ಶಿಕ್ಷಕ ಗುರು हमको सारा राज बतलाया है. ये वर्ल्ड की हिस्ट्री ಜಾಗ್ರಫಿ कैसे रिपीट होती है. ನಮಗೆಲ್ಲ ರಹಸ್ಯನೂ ಬಾಬೋರು ತಿಳಿಸ್ಕೊಟ್ಟಿದ್ದಾರೆ. ಈ ಸೃಷ್ಟಿಯ ಹಿಸ್ಟ್ರಿ, ಇತಿಹಾಸ, ಭೂಗೋಳ ಹೇಗೆ ರಿಪೀಟ್ ಆಗುತ್ತೆ, ಪುನರಾವರ್ತನೆ ಆಗುತ್ತೆ. ಬಾಬೋರ್ ನೆನಪು ಮಾಡಿ ಹಾಗೂ ಸ್ವದರ್ಶನ ಚಕ್ರವನ್ನು ತಿರುಗಿಸಿ. ಸಬ್ಕೋ ವಾಪಸ್ ಲೇ ಜಾನೆ ಬಾಪ್ ತೋ ಹೇ ಹಿ, ಐಸಾ ಖ್ಯಾಲಾತ್ ಮೇ ರಹನಾ ಚಾಹಿಯೆ. ಎಲ್ಲರೂ ಹೆಂಗೆ ಹೋಗ್ತಾರೆ, ಯಾರು ಕರ್ಕೊಂಡು ಹೋಗ್ತಾರೆ ಅನ್ನೋ ಚಿಂತೆ ಇಲ್ಲ. ಎಲ್ಲರನ್ನೂ ವಾಪಸ್ ಕರ್ಕೊಂಡು ಹೋಗೋರು ಬಾಬೋರು. ಅವರು ಹೊರತು ಇನ್ಯಾರು ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಈ ಥರ ಎಲ್ಲ ವಿಚಾರಗಳು ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. रात को सोते समय भी ये नॉलेज घूमती रहे, सुबह को उठते भी यही नॉलेज याद रहे. ರಾತ್ರಿ ಮಲ್ಕೊಳ್ತಿರಲ್ಲ, ಮಲ್ಕೊಂಡ ಸಮಯದಲ್ಲೂ ಈ ಜ್ಞಾನನೇ ನಿಮ್ಮ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಯಾಕೆಂದರೆ ಯಾರು ಮಲಗಿದ ತಕ್ಷಣ ಏನೋ ನಿದ್ರೆ ಮಾಡಲ್ಲ, ಕೆಲವು ನಿಮಿಷ, ಕೆಲವು ಸೆಕೆಂಡ್ ಆದರೂ ಬರುತ್ತಲ್ಲ, ಆಗುತ್ತೆ. ಸೊ ಬಾಬೋರ್ ಜ್ಞಾನ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಆವಾಗೇನಾಗುತ್ತೆ, ಬೆಳಗ್ಗೆ ಎದ್ದ ತಕ್ಷಣವೂ ಅದೇ ವಿಚಾರ ಬರುತ್ತೆ. ಏಕೆಂದರೆ ಯಾವುದು ಅಂತ್ಯ ಅದೇ ಆದಿ. ಈಗ ನಾವು ಬ್ರಾಹ್ಮಣರಿಂದ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗ್ತೀವಿ. ಫಿರ್ ಬಾಬಾ ಆಯಂಗೆ, ಫಿರ್ ಹಮ್ ಶೂದ್ರ ಸೇ ಬ್ರಾಹ್ಮಣ ಬನೆಂಗೆ. ಮತ್ತೆ ಬಾಬಾ ಅವ್ರು ಬರ್ತಾರೆ ಕಲ್ಪದ ನಂತರ, ಮತ್ತು ನಾವು ಶೂದ್ರರು ಬ್ರಾಹ್ಮಣರಾಗ್ತೀವಿ. ಬಾಬಾ ತ್ರಿಮೂರ್ತಿ, ತ್ರಿಕಾಲದರ್ಶಿ, ತ್ರಿನೇತ್ರಿನೂ ಆಗಿದ್ದಾರೆ. ಶಿವಬಾಬವರು ತ್ರಿಮೂರ್ತಿಗಳ ರಚಯಿತನೂ, ತ್ರಿಕಾಲದರ್ಶಿನೂ, ತ್ರಿನೇತ್ರ ದಾತನೂ ಆಗಿದ್ದಾರೆ. ಹಮಾರಿ ಬುದ್ಧಿ ಖೋಲ್ ದೇತೆ ಹೇ, ತೀಸರಾ ನೇತ್ರ ಭಿ ಜ್ಞಾನ ಕಾ ಮಿಲ್ತಾ ಹೇ. ನಮ್ಮ ಬುದ್ಧಿಯ ಬೀಗನ ತೆರೀತಾರೆ ಬಾಬೋರು. ಮೂರನೇ ನೇತ್ರದ ಜ್ಞಾನ ಇವಾಗ ಸಿಗುತ್ತೆ. ಅಷ್ಟೇ ಬಾಪ್ ತೋ ಕೊಯ್ ಹೋನ ಸಕ್ತ. ಬಾಬಾ ಹೇಳ್ತಾರೆ, ಇಂಥ ತಂದೆ ಇನ್ಯಾರು ಇರ್ಲಿಕ್ಕೆ ಸಾಧ್ಯ? ಇರಕ್ಕೆ ಹೇಗೆ ಸಾಧ್ಯ? ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಬಾಬಾ ರಚನೆ, ರಚಯಿತ, ಎಲ್ಲದರ ರಹಸ್ಯನೂ ತಿಳಿಸ್ಕೊಟ್ಟಿದ್ದಾರೆ. तो माता भी हो गई, जगदम्बा को निमित्त बनाते हैं. बाप इस तन में आकर ब्रह्मा रूप से खेलते कूदते भी है. ಬಾಬೋರು ರಚನೆ ಮಾಡೋ ರಚಯಿತ, ತಾಯಿನೂ ಆಗಿದ್ದಾರೆ. ಬಾಬಾ ಹೇಳ್ತಾರೆ ಜಗದಂಬೆನ ನಿಮಿತ್ತ ಮಾಡಿದ್ದಾರೆ. ಬ್ರಹ್ಮ ತಾಯಿ, ಆದರೆ ಎಲ್ಲ ಮಾತೆಯರ ಪಾಲನೆಗೋಸ್ಕರ ಜಗದಂಬ ಮಾನ ನಿಮಿತ್ತ ಮಾಡಿದ್ದಾರೆ. ಬಾಬೋರು ಈ ತನುವಲ್ಲೇ ಬಂದು ಬ್ರಹ್ಮನ ರೂಪದಲ್ಲಿ ಮಕ್ಕಳ ಜೊತೆ ಖೇಲ್ತೆ ಕೂದುತ್ತೆ, ಹೆಂಗೆ ಆಟ ಆಡೋದು, ನೆಗೆಯೋದು, ಓಡೋದು, ಮಕ್ಕಳ ಜೊತೆ ಹೋಗೋದು, ಇದೆಲ್ಲ ಮಾಡ್ತಾರೆ. घूमने भी जाते हैं. हम बाबा को याद तो करते हैं ना, तुम जानते हो इनके रथ में आते हैं. ಆ ಬಾಬೋರು ನೆನಪು ಮಾಡ್ತೀವಲ್ವ, ಶಿವಬಾಬೋರು ಈ ರಥದಲ್ಲಿ ಬರ್ತಾರೆ. तुम कहेंगे बाप दादा हमारे साथ खेलते हैं.
ನೀವೇನು ಹೇಳ್ತೀರಿ ಅವಾಗ? ಬಾಪ್ ದಾದವರು ನಮ್ಮ ಜೊತೆ ವಾಕಿಂಗ್ ಬರ್ತಾರೆ, ನಮ್ಮ ಜೊತೆ ಆಟ ಆಡ್ತಾರೆ, ಇದೆಲ್ಲ ನೀವು ನಿಮ್ಮ ಅನುಭವದಿಂದ ಹೇಳ್ತೀರಿ ಅಲ್ವಾ. ಖೇಲ್ ಮೇ ಭಿ ಬಾಬಾ ಪುರುಷಾರ್ಥ ಕರ್ತಾ ಯಾದ್ ಕರ್ನೆ ಕಾ. ನೋಡಿ, ಬ್ರಹ್ಮ ಬಾಬೋರು ಆಟ ಆಡುವಾಗ್ಲೂ ಶಿವಬಾಬೋರ ನೆನಪಲ್ಲಿರೋ ಪುರುಷಾರ್ಥ ಮಾಡ್ತಾರೆ. ಬಾಬಾ कहते हैं मैं इनके द्वारा खेल रहा हूँ, ಚೈತನ್ಯ ತೋ ಹೇನ. ಶಿವಬಾಬಾನು ಏನು ಹೇಳ್ತಾರೆ? ನಾನು ಇವ್ರ ಮೂಲಕ ಆಟ ಆಡ್ತೀನಿ, ನಾನು ಚೈತನ್ಯವಾಗಿದ್ದೀನಿ ಅಲ್ವಾ. तो ऐसे ख्याल रखना चाहिए, ऐसे बाप के ऊपर बलि भी चढ़ना. ಈ ಥರ ವಿಚಾರಗಳು ನಿಮ್ಮ ಮಕ್ಕಳಿಗಿರಬೇಕು. ಇಂಥ ತಂದೆ ಪ್ರತಿ ಬಲಿನೂ ಆಗಬೇಕು, ಸಂಪೂರ್ಣ ನಿಮ್ಮನ್ನು ಸಮರ್ಪಿಸ್ಕೋಬೇಕು. ಭಕ್ತಿ ಮಾರ್ಗದಲ್ಲಿ ಹಾಡ್ತಾ ಬಂದಿದ್ದೀರಿ. ಏನು ಹಾಡಿದ್ದೀರಿ? ಆಯೆ ಹೋ ತುಮ್ ಗಾತೆ ಆಯೆ ಹೋ ವಾರಿ ಜಾओ. अब बाबा कहते हमको एक जन्म अपना वारिस बनाओ, तो हम 21 जन्मों के लिए राज्य भाग्य देते हैं. ಬಾಬಾ ಹೇಳ್ತಾರೆ, ಮಕ್ಕಳೇ, ಈ ಒಂದು ಜನ್ಮ, ಬಾಬಾ ನೋಡಿ ರಿಕ್ವೆಸ್ಟ್, ಈ ಒಂದು ಜನ್ಮ ನೀವು ನಿಮ್ಮ ಆಸ್ತಿಗೆ ನನ್ನನ್ನು ಹಕ್ಕುದಾರನನ್ನಾಗಿ ಮಾಡಿ. ನಾನು ನಿಮ್ಗೆ 21 ಜನ್ಮದ ರಾಜ್ಯ ಭಾಗ್ಯ ಕೊಡ್ತೀನಿ. अब ये फरमान देवे तो उस डायरेक्शन पर चलना है. ಇದು ಬಾಬೋರ ಆದೇಶ, ಯಾರು ಬೇಕಾದರೂ ಪಾಲಿಸ್ಬೋದು. ಈ ಒಂದು ಜನ್ಮ ಬಾಬೋರಿಗೆ ನಿಮ್ಮ ಆಸ್ತಿಗೆ ಹಕ್ಕುದಾರ ಮಾಡಿ, ನಿಮ್ಮ ಮಗನನ್ನಾಗಿ ಮಾಡಿಕೊಂಡು. ಬಾಬಾ ಹೇಳ್ತಾರೆ, ನಾನು ನಿಮ್ಗೆ 21 ಜನ್ಮದ ರಾಜ್ಯ ಭಾಗ್ಯ ಕೊಡ್ತೀನಿ. ಆದಮೇಲೆ ಈ ಡೈರೆಕ್ಷನ್ ಅಂತೆ ನಡಿಬೇಕಲ್ಲ. वह भी जैसा देखेंगे ऐसा डायरेक्शन देंगे. डायरेक्शन पर चलने से ममत्व मिट जाएगा, परंतु डरते हैं. ಬಾಬಾ ನೋಡ್ತಾರೆ, ಎಲ್ಲರಿಗೂ ಒಂದೇ ಡೈರೆಕ್ಷನ್ ಕೊಡಲ್ಲ. ಬಾಬಾವರಿಗಂತೂ ತ್ರಿಕಾಲದರ್ಶಿ ತಂದೆ ಗೊತ್ತಾಗುತ್ತೆ. ಡೈರೆಕ್ಷನ್ ಅಂತೆ ನಡೀತಾರೆ ಅಂದರೆ ಅವರಿಗೆ ಅದರ ಮೇಲಿರೋ ಮಮತ್ವ ಹೊರಟೋಗುತ್ತೆ. ನೋಡಿ, ಮಮತ್ವ ಬಿಡಬೇಕಾದ್ರೆ ಎಷ್ಟೊಂದು ಕಷ್ಟ ಆಗುತ್ತೆ. ಅದೇ ಬಾಬಾ ನಿಂದು ಅಂತ ಸಮರ್ಪಣೆ ಮಾಡಿದರೆ ಮಮತ್ವ ಹೊರಟೋಗುತ್ತೆ. ಆದರೆ ಅನೇಕ ಮಕ್ಕಳು ಏನು ಮಾಡ್ತಾರೆ, ಡರ್ತೆ, ಎಲ್ಲಿ ಬಾಬನಿಗೆಲ್ಲ ಕೊಟ್ಬಿಟ್ರೆ ಅನ್ನೋ ಭಯ. ಆದರೆ ಬಾಬೋರು ಈ ಯುಕ್ತಿ ಯಾಕೆ ಹೇಳ್ತಿದ್ದಾರೆ, ಅದರದ್ದು ಏನು ರಹಸ್ಯ ಅನ್ನೋದು ಅರ್ಥ ಆಗಲ್ಲ. ಬಾಬಾ ಕೇತೆ ತುಮ್ ಬಲಿ ನೈ ಚಡ್ತೆ ಹೋ, ಅವ್ನು ವರ್ಷ ಕೇಸೆ ದೇಂಗೆ. ಬಾಬಾ ಹೇಳ್ತಾರೆ, ನೀವು ನನಗೆ ಎಲ್ಲದನ್ನು ಸಮರ್ಪಣೆ ಮಾಡಲಿಲ್ಲ ಅಂದರೆ, ಅರ್ಪಣೆ ಆಗಲಿಲ್ಲ ಅಂದರೆ ನಾನು ಹೆಂಗೆ ಆಸ್ತಿ ಕೊಡಲಿ? तुम्हारे पैसे कोई ले थोड़ी जाते, कहेंगे अच्छा तुम्हारे पैसे है, लिटरेचर में लगा दो, ट्रस्टी है ना, बाबा राय देते रहेंगे. ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಇರೋ ಹಣ ತಗೊಂಡು ನಾನೇನು ಮಾಡಿ? ನಾನೇನು ಹಂಗೆ ತಗೊಂಡ್ಬಿಡ್ತೀನ? ಎಲ್ಲಿ ಬಾಬನಿಗೆಲ್ಲ ಕೊಟ್ಬಿಡ್ಬೇಕಾಗುತ್ತೋ ಅಂತ ಭಯ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಹಣ ನೀವೇ ಇಟ್ಕೊಳ್ಳಿ. ಏನು ಬಾಬೋರ ಸೇವೆ ಏನಿದೆ ಅದರಲ್ಲಿ ಉಪಯೋಗಿಸಿ. ಈಗ ಲಿಟ್ರೇಚರು, ಪ್ಯಾಂಪ್ಲೆಟ್ಸು, ಏನು ಸರ್ವೀಸಿನ ಸಾಧನಗಳು, ಅದಕ್ಕೆ ಉಪಯೋಗಿಸಿ. ಬಾಬೋರು ನಿಮ್ಗೆ ಸಲಹೆ ಕೊಡ್ತಾರೆ. ಯಾರ ಹತ್ರ ದುಡ್ಡಿದೆ ಅದನ್ನು ಹೆಂಗೆ ಈಶ್ವರೀಯ ಸೇವೆಯಲ್ಲಿ ಉಪಯೋಗಿಸ್ಬೋದು ಅನ್ನೋದಕ್ಕೆ ಬಾಬೋರು ಸಲಹೆ ಕೊಡ್ತಾರೆ. ನಡೆಯೋದು ಬಿಡೋದು ಅವರವ್ರದ್ದು. बाबा सब कुछ बच्चों के लिए, बाबा का सब कुछ बच्चों के लिए, बच्चों से कुछ लेते नहीं हैं, युक्ति से समझा देते, सिर्फ ममत्व मिट जाए, ಮೋಹ ಬಿ ಬಡಾ ಕಡಾ ಹೇ. ಬಾಬಂದೆಲ್ಲ ಮಕ್ಕಳದ್ದೇನು, ಇನ್ನು ಬಾಬೋರಿಗೆ ಕೊಡೋದೇನಿದೆ? ಮಕ್ಕಳ ಹತ್ರ ಏನೂ ತಗೊಳ್ಳೋ ಮಾತೇ ಇಲ್ಲ. ಯುಕ್ತಿಯಿಂದ ತಿಳಿಸ್ಕೊಡ್ತಾರೆ ಬಾಬೋರು. ಮಮತ್ವ ತೆಗೆದು ಹಾಕೋಕ್ಕೆ ಇದೆಲ್ಲ ಯುಕ್ತಿ ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ಮೋಹನು ತುಂಬ ಕಠಿಣವಾದ ರೋಗ. ನೋಡಿ, ಇವತ್ತು ಯಾರ ಹತ್ರ ತುಂಬ ಇದ್ದರೂ ಸೇವೆ ಮಾಡೋಕ್ಕೆ ಯಾಕಾಗಲ್ಲ? ಮೋಹ. ಬಾಬಾ ಹೇಳಿದ್ರಲ್ಲ, ಭಯ, ಎಲ್ಲಿ ಕೊಟ್ಬಿಡ್ಬೇಕಾಗುತ್ತೋ, ಎಲ್ಲಿ ತಗೊಂಡ್ಬಿಡ್ತಾರೋ ಅಂತ. ಮೋಹ ಎಷ್ಟು ಕಠಿಣ ಅಂದರೆ ಬಂದರ್ ಕಾ ಮಿಸಾಲ್ ಹೇ. ಬಾಬಾ कहते तुम बंदर मिसल उनके पिछाड़ी मोह क्यों रखते हो, फिर घर घर में मंदिर कैसा बनेंगे. ಹೆಂಗೆ ಕಪಿ ಮುಷ್ಟಿ ಬಿಡೋದೇ ಇಲ್ಲ. ಇನ್ನೂ ಬೇಕಾದ್ರೆ ಅದನ್ನು ತಗೊಂಡು ಬಾಯಿಗೂ ತುರ್ಕೊಂಡು 2 ಕಡೆ ಫುಲ್ ಮಾಡಿಕೊಂಡು ಮುಷ್ಟಿನೂ ತುಂಬ್ಕೊಂಡು ಬಿಡುತ್ತೆ ಕಪಿ. ಬಾಬಾ ಹೇಳ್ತಾರೆ, ಆ ಕೋತಿ ಬುದ್ಧಿನ ನೀವು ಬಿಟ್ಟರೆ ತಾನೆ ಮಂದಿರಕ್ಕೆ ಯೋಗ್ಯರಾಗೋದು. ಬಾಬಾ ಹೇಳ್ತಾರೆ, ನೀವು ಕೋತಿ ಥರ ಮೋಹ ಇಟ್ಕೊಂಡ್ರೆ ಮನೆ ಮನೆ ಮಂದಿರ ಹೆಂಗಾಗುತ್ತೆ? ಹಮ್ ತುಮಕೋ ಬಂದರ್ ಬನೆ ಸೆ ಜುಡಾಯ್, ಮಂದಿರ್ ಲಾಯಕ್ ಬನಾತೆ, तुम इस कीचड़ पट्टी में ममत्व क्यों रखते?
ಬಾಬಾ ಹೇಳ್ತಾರೆ ಎಲ್ಲ ನಂದು ನಂದು ಅಂತ. ಈ ಕೊಳಕಲ್ಲಿ ಮಮತ್ವ ಯಾಕೆ ಇಟ್ಕೊತೀರಿ? ಅದನ್ನೇ ಕೊಳಕು ತನು ಮನ ಧನ ಎಲ್ಲ ಸಂಬಂಧ ಬಾಬೋರಿಗೆ ಅರ್ಪಣೆ ಮಾಡಿ, ಬಾಬಾ ರಿಟರ್ನ್ ಕೊಡ್ತಾರೆ. बाबा सिर्फ मत देंगे कैसे संभालो तो भी बुद्धि में नहीं बैठता है, सारा बुद्धि का काम है. ಬಾಬೋರು ನಿಮ್ಮ ಮಕ್ಕಳಿಗೆ ಮತ್ತೆ ಸಲಹೆ ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ. ಯಾವುದನ್ನು ಹೆಂಗೆ ಸಂಪಾಲನೆ ಮಾಡಬೇಕು, ಸಂಬಂಧ ಹೆಂಗೆ ಸಂಪಾಲನೆ ಮಾಡಬೇಕು, ಸಂಪತ್ತು ಹೆಂಗೆ ಸಂಪಾಲನೆ ಮಾಡಬೇಕು, ಕರ್ತವ್ಯ ವೃತ್ತಿಯನ್ನು ಹೆಂಗೆ ಸಂಪಾಲನೆ ಮಾಡಬೇಕು, ಇದೆಲ್ಲ ಬಾಬಾ ಮಕ್ಕಳಿಗೆ ಸಲಹೆ ಕೊಡ್ತಾರೆ. ಆದರೆ ಮಕ್ಕಳ ಬುದ್ಧಿಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ. ಎಲ್ಲ ಇಲ್ಲಿ ಬುದ್ಧಿಯ ಕೆಲಸ ನೋಡಿ. ಬಾಬಾ ಶ್ರೀಮತದಂತೆ ನಡೀದೇ ಇರೋದು ಎಲ್ಲ ಬುದ್ಧಿಯ ಕೆಲಸ ಇದು. ಬಾಬಾ ರಾಯ್ ದೇತೆ ಅಮೃತ್ ವೇಳೆ ಭಿ ಕೇಸೆ ಬಾಬಾ ಸೇ ಬಾತೆ ಕರ್. ಬಾಬೋರು ಸಲಹೆ ಕೊಡ್ತಾರೆ ಎಲ್ಲದನ್ನು ಮಕ್ಕಳಿಗೆ. ಅಮೃತ್ ವೇಳೆನೂ ಬಾಬೋರ ಜೊತೆ ಹೇಗೆ ಮಾತಾಡೋದು. ಬಾಬಾ ಆ ಬೇಹದ್ಗೆ ಬಾಪ್ ಟೀಚರ್ ಹೋ, आप ही ಬೇಹದ್ के ವರ್ಲ್ಡ್ की हिस्ट्री ಜಾಗ್ರಫಿ बता सकते हो. ಬಾಬೋರ ಜೊತೆ ಮಾತಾಡಿ, ಬಾಬಾ ನೀವು ನನ್ನ ಬೇಹದ್ ತಂದೆ, ಬೇಹದ್ ಟೀಚರ್ ನೀವು. ಈ ಬೇಹದ್ದಿನ ಇತಿಹಾಸ ಭೂಗೋಳದ ಎಲ್ಲ ರಹಸ್ಯನ ನನಗೆ ಓದಿಸ್ತಾ ಇದ್ದೀರಿ, ತಿಳಿಸ್ಕೊಡ್ತಾ ಇದ್ದೀರಿ. लक्ष्मी नारायण के 84 जन्मों की कहानी दुनिया में कोई नहीं जानते. ಈ ಲಕ್ಷ್ಮೀನಾರಾಯಣರ 84 ಜನ್ಮದ ಜೀವನ ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಜಗದಂಬೆಯನ್ನು ಮಾತಾ ಅಂತ ಹೇಳ್ತಾರೆ, ಜಗದಂಬಾ ಮಾ ಅಂತ ಹೇಳ್ತಾರೆ. ಕೌನ್ ಹೇ? ಸತ್ಯುಗ್ ಮೇ ತೋ ಹೋ ನಹೀ ಸಕ್ತಿ ಹೇ. ಆ ಜಗದಂಬಾ ಮಾ ಯಾರು? ಸತ್ಯುಗದಲ್ಲಂತೂ ಜಗದಂಬಾ ಮಾ ಇರೋದಿಲ್ಲ. ಬಾಬಾ ಹೇಳ್ತಾರೆ ಅವ್ರು ಯಾರು? ಅಲ್ಲಂತೂ ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀನಾರಾಯಣರಿರ್ತಾರೆ. ಅವ್ರಿಗೆ ಅವ್ರದ್ದೇ ಮಕ್ಕಳಿರ್ತಾರೆ. ಅವ್ರು ನೆಕ್ಸ್ಟ್ ಅವ್ರ ಮಕ್ಕಳೇ ಅವರು ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. जो तख्त पर बैठेंगे, हम कैसे उनके बच्चे बनेंगे जो तख्त पर बैठेंगे. अभी हम जानते हैं ये जगदम्बा ब्राह्मणी है, ब्रह्मा की बेटी सरस्वती है. ಬಾಬಾ ಹೇಳ್ತಾರೆ ಎಲ್ಲರೂ ಹೆಂಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗುತ್ತೆ? ಯಾರು ರಾಜ್ಕುಮಾರಿ ಇರ್ತಾರೋ ಅವರೇ ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಜಗದಂಬೆ ಅಂದರೆ ಯಾರು? ಬ್ರಾಹ್ಮಣಿ. ಜಗದಂಬೆ ಇರೋದು ಸಂಗಮ ಯುಗದಲ್ಲಿ, ಸತ್ಯುಗದಲ್ಲ. ಬಾಬಾ ಹೇಳ್ತಾರೆ ಬ್ರಹ್ಮನ ಮಗಳು ಸರಸ್ವತಿ. ಮನುಷ್ಯ थोड़ी ये राज जानते हैं. रात को बाबा की याद में बैठने का नियम रखो तो बहुत अच्छा है. ಇದು ಬಾಬೋರ ಸಲಹೆ. ಇದು ಮತ್ತೆ ರಿಪೀಟ್ ಮಾಡ್ತಾರೆ. ಇಂಥ ಸಲಹೆ ಬಾಬೋರು ಬಹಳಷ್ಟು ಸಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮನುಷ್ಯರಿಗೆ ಯಾವ ರಹಸ್ಯನೂ ಗೊತ್ತಿಲ್ಲ. ಮಕ್ಕಳೇ ರಾತ್ರಿ ಬಾಬೋರ ನೆನಪಲ್ಲಿ ಕೂತ್ಕೊಳ್ಳೋ ನಿಯಮ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಅರ್ಧ ಗಂಟೆ ಒಟ್ಟಿಗೆ ಕೂತ್ಕೊಂಡಾದರೂ ಮಾಡಿ. ಏಕಾಂತದಲ್ಲಿ ಕೂರೋದಕ್ಕಿಂತ ತುಂಬ ಒಳ್ಳೆಯದು ಸಂಘಟನೆಯಲ್ಲಿ ಕೂತ್ಕೊಳ್ಳೋದು. नियम बनाएंगे तो तुमको खुशी का पारा चढ़ा रहेगा, फिर और कोई कष्ट नहीं होगी. ಮಕ್ಕಳೇ ನಿಯಮ ಮಾಡ್ಕೊಂಬಿಡಿ. ರಾತ್ರಿ ಮಲಗಕ್ಕೆ ಮುಂಚೆ ಅರ್ಧ ಗಂಟೆ ಬಾಬೋರ ನೆನಪಲ್ಲಿ ಕೂತ್ಕೊಳ್ಳೋ ನಿಯಮ ಮಾಡ್ಕೊಳ್ಳಿ. ಖುಷಿಯ ಲೆವೆಲ್ಲೂ ಏರುತ್ತೆ ಮತ್ತು ಯಾವುದೇ ಕಷ್ಟನೂ ಆಗಲ್ಲ ನಿಮಗೆ. ಕಹೆಂಗೆ ಏಕ್ ಬಾಪ್ ಕೆ ಬಚ್ಚೆ ಬಾಯಿ ಬೆಹನ್ ಫಿರ್ ಗಂದಿ ದೃಷ್ಟಿ ರಖನಾ ಕ್ರಿಮಿನಲ್ ಎಸಲ್ಟ್ ಹೋ ಜಾएगी. ನಶಾ ಬಿ ಸತೋ ರಜೋ ತಮೋಗುಣಿ ಹೋತಾ ಹೇ ನ. ಒಬ್ಬ ತಂದೆ ಮಕ್ಕಳು ನೀವು ಎಲ್ಲರೂ ಸಹೋದರ ಸಹೋದರಿಯರು. ಮತ್ತು ವಿಕಾರಿ ದೃಷ್ಟಿ ಇಟ್ಕೊಳ್ಳೋದು ಅಂದರೆ ಬಾಬಾ ಹೇಳ್ತಾರೆ ಇದು ಹೇಗೆ ಸಾಧ್ಯ? ಈ ಥರ ವಿಕಾರಿ ದೃಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಶೆಯಲ್ಲೂ ವ್ಯತ್ಯಾಸ ಇದೆ. ಕೆಲವರಿಗೆ ಸತೋ ರಜೋ ತಮೋಗುಣಿ ನಶಾ ಚಡಾತೋ ಮರ್ ಪಡೆಂಗೆ. ಬಾಬಾ ಹೇಳ್ತಾರೆ ವಿಕಾರದ ನಶೆ, ನಾರಾಯಣಿ ನಶೆ ಅಲ್ಲ, ವಿಕಾರದ ನಶೆ. ಬಾಬಾ ಹೇಳ್ತಾರೆ ತಮೋಗುಣಿ ನಶೆ ಏನಾದರೂ ಬಂತು ಅವರು ಬಿದ್ದರು ಸತ್ರು ಅಂತಾನೆ. ವಿಕಾರದ ಹೈ ಲೆವೆಲ್ ನಶೆ. तो नियम बना लो, थोड़ा भी समय बाबा को याद कर, बाबा की सर्विस पर जाओ. ಪ್ರತಿನಿತ್ಯ ಇದೊಂದು ನಿಯಮ ಮಾಡ್ಕೊಳ್ಳಿ. ನೋಡಿ ಏನೇನು ನಿಯಮ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಅಮೃತ ವೇಳೆ ಯೋಗ ಮಾಡೋ ನಿಯಮ ಮಾಡ್ಕೊಳ್ಳಿ. ರಾತ್ರಿ ಮಲಗಕ್ಕೆ ಮುಂಚೆ ಅರ್ಧ ಗಂಟೆ ಬಾಬೋರ ನೆನಪಲ್ಲಿ ಕೂತ್ಕೊಳ್ಳೋ ನಿಯಮ ಮಾಡ್ಕೊಳ್ಳಿ. ಬಾಬೋರ ಜೊತೆ ಮಾತಾಡೋ ನಿಯಮ ಮಾಡ್ಕೊಳ್ಳಿ.
ಯಾವಾಗ ಈ ಥರ ನಿಯಮ ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಆದರೂ ಬಾಬೋರು ನೆನಪು ಮಾಡಿ ಬಾಬೋರ ಸರ್ವೀಸಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಫಿರ್ ಮಾಯಾಕ್ಕೆ ತುಫಾನ್ ನಹಿ ಆಯಂಗೆ. ಯಾವಾಗ ಈ ಥರ ನಿಯಮದಲ್ಲಿ ನಡೀತಿರೋ ಆಮೇಲೆ ನಿಮಗೆ ಮಾಯೆ ಬಿರುಗಾಳಿ ಬರಲ್ಲ. ವ ನಶಾ ದಿನ ಭರ್ ಚಲೇಗಾ ಅವ್ರ ಅವಸ್ಥಾ ಬಡಿ ರಿಫೈನ್ ಹೋ ಜಾಯಿಗಿ. ನೀವು ಈ ಥರ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ಆ ನಶೆ ಇಡೀ ದಿನವೂ ಇರುತ್ತೆ. ಆಮೇಲೆ ಸ್ಥಿತಿನೂ ಬಹಳ ರಿಫೈನ್ ಆಗುತ್ತೆ. ಬಾಬೋರು ಹೇಳಿದ ಥರ ಸ್ವಲ್ಪ ಸಮಯ ಬಾಬೋರ ನೆನಪು, ಬಾಬೋರ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು. ಬಾಬು ಹೇಳಿದ್ರಲ್ಲ, ಅಲ್ಲಿದು ಇಲ್ಲಿದು ಅವ್ರದ್ದು ಇವ್ರದ್ದು ಮಾತುಗಳು ಅದರಲ್ಲಿ ಹೋಗಬೇಡಿ, ಮತ್ತು ಯಾರಿಗೂ ದುಃಖ ಕೊಡಬೇಡಿ. ಇದೆಲ್ಲ ನಿಮಗೆ ಶ್ರೇಷ್ಠ ನಶೆಯಲ್ಲಿರೋಕ್ಕೆ ಬಿಡಲ್ಲ. योग में भी लाइन क्लियर हो जाएगी. ऐसे ऐसे रिकॉर्ड भी बहुत अच्छे हैं. रिकॉर्ड सुनते रहेंगे तो नाचना शुरू कर देंगे, ರಿಫ್ರೆಶ್ ಹೋ ಜಾಯಂಗೆ. ಯೋಗ ಮಾಡಿದಷ್ಟು ನಿಮ್ಮ ಲೈನ್ ಕ್ಲಿಯರ್ ಆಗುತ್ತೆ. ಅಂದರೆ ನಮ್ಮ ಲೈನ್ ಕ್ಲಿಯರ್ ಆಗೋದು ಅಂದರೆ ಅನೇಕ ವಿಘ್ನಗಳು, ಅನೇಕ ಸಮಸ್ಯೆಗಳು ಸಮಾಪ್ತಿಯಾಗುತ್ತೆ. ಇಂತಿಂಥ ಹಾಡುಗಳು ತುಂಬ ಚೆನ್ನಾಗಿದೆ. ಬಾಬು ಹೇಳ್ತಾರೆ, ಯಾರು ನನ್ನ ಮನಸ್ಸಿನ ಬಾಗಿಲಲ್ಲಿ ಆ ಗೆಜ್ಜೆ ನಾದದೊಂದಿಗೆ ಯಾರು ಬಂದರೆ ಇಂಥ ಹಾಡುಗಳು ಎಷ್ಟು ಚೆನ್ನಾಗಿದೆ. ಈ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನೀವೇ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಿ, ರಿಫ್ರೆಶ್ ಆಗ್ತೀರಿ. 2-4-5 रिकॉर्ड बड़े अच्छे हैं. गरीबी बाबा की इस सर्विस में लग जाए उनको महल मिल सकते हैं. ಇಂಥ ಒಂದು 4-5 ಹಾಡುಗಳು, ಒಳ್ಳೊಳ್ಳೆ ಹಾಡುಗಳು ನಿಮ್ಮ ಮಕ್ಕಳ ಹತ್ರ ಇರಬೇಕು. ಬಡವರು ನೀವು ಬಾಬೋರ ಸೇವೆಯಲ್ಲಿ ತೊಡಗಿಸ್ಕೋಬೋದು, ಯಾರು ಬೇಕಾದ್ರೂ ತೊಡಗಿಸ್ಕೋಬೋದು. ಬಾಬೋರ ಸೇವೆ ಮಾಡೋಕ್ಕೆ ಬಡವರು ಶ್ರೀಮಂತರೇನಿದೆ. ಬಾಬಾ ಹೇಳ್ತಾರೆ, ಯಾವ ಸೇವೆಯಲ್ಲಾದರೂ ತೊಡಗಿಸ್ಕೊಳ್ಳಿ, ಅದರಿಂದ ನಿಮ್ಮ ಮಕ್ಕಳಿಗೆ ಮೆಹಲ್ ಸಿಗುತ್ತೆ. शिव बाबा के भंडारे से सब कुछ मिल सकता है. सर्विसेबल को बाबा क्यों नहीं देंगे? शिव बाबा का भंडारा भरपूर ही है. ಶಿವ ಬಾಬೋರ ಭಂಡಾರದಿಂದ ನಿಮಗೆ ಸಿಗುತ್ತೆ. ಎಲ್ಲ ಬಡವರಾದರೆ ಬಾಬನೇ ಅವ್ರ ಭಂಡಾರದಿಂದ ನಿಮ್ಮನ್ನು ಪಾಲನೆ ಮಾಡ್ತಾರೆ. ಸರ್ವಿಸಬಲ್ ಮಕ್ಕಳಿಗೆ ಯಾಕೆ ಕೊಡಲ್ಲ? ಬಾಬು ಚೆನ್ನಾಗಿ ಸೇವೆ ಮಾಡ್ತಾರೆ, ಬಾಬು ಶ್ರೀಮತದಂತೆ ನಡೀತಾರೆ ಅಂದರೆ ಅಂಥ ಮಕ್ಕಳಿಗೆ ಬಾಬೋರು ಸೇವೆ ಮಾಡ್ತಾರೆ, ಅಂದರೆ ಪಾಲನೆ ಕೊಡ್ತಾರೆ. ಶಿವ ಬಾಬೋರ ಭಂಡಾರ ಅಂತಹ ಮಕ್ಕಳಿಗೆ ಭರ್ಪೂರಾಗಿದೆ. ಗೀತ್ ಯೇ ಹೇ ಜ್ಞಾನ್ ಡಾನ್ಸ್. ಬಾಪ್ ಆಕರ್ ಜ್ಞಾನ್ ಡಾನ್ಸ್ ಕರಾತೆ ಗೋಪ ಗೋಪಿಯೋಂಕ. ಮತ್ತು ಅದೇ ಹಾಡು, ಯಾರು ಗೆಜ್ಜೆ ನಾದದೊಂದಿಗೆ ನನ್ನ ಮನಸ್ಸಿನ ದ್ವಾರದಲ್ಲಿ ಬಂದರು ಅಂತ. ಇದು ಜ್ಞಾನದ ಡಾನ್ಸ್. ಇದು ಬಾಬೋರು ಬಂದು ಜ್ಞಾನ ಡಾನ್ಸ್ ಮಾಡಿಸ್ತಾರೆ. ನೀವು ಗೋಪ ಗೋಪಿಕೆಯರಿಗೆ कहाँ भी बैठे हो बाबा को याद करते रहो तो अवस्था बहुत अच्छी रहेगी. ನೀವು ಎಲ್ಲೇ ಕೂತ್ಕೊಂಡಿರಿ ಬಾಬೋರು ನೆನಪು ಮಾಡ್ತಾ ಇರಿ, ಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಕೂತ್ಕೊಂಡಿದ್ದೀವಿ ಅನ್ನೋದಲ್ಲ, ಹೆಂಗೆ ಕೂತ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾರ ನೆನಪಲ್ಲಿ, ಯಾವ ಸ್ಮೃತಿಯಲ್ಲಿ, ಯಾವ ವಾರ್ತಾಲಾಪದಲ್ಲಿ. जैसे बाबा ज्ञान और योग के नशे में रहते हैं तुम बच्चों को भी सिखलाते हैं. ಹೇಗೆ ಬಾಬೋರು ಜ್ಞಾನ ಯೋಗದ ನಶೆಯಲ್ಲಿರ್ತಾರೆ ಬ್ರಹ್ಮ ಬಾಬೋರು, ಹಾಗೆ ನಿಮ್ಮ ಮಕ್ಕಳಿಗೂ ಕಲಿಸ್ಕೊಡ್ತಾರೆ ಹೆಂಗೆ ನಶೆ ಏರುತ್ತೆ, ಯಾವ್ಯಾವ ವಿಚಾರ ಮಾಡಿದ್ರೆ, ಬಾಬೋರ ಯಾವ್ಯಾವ ಡೈರೆಕ್ಷನ್ ಅಂತೆ ನಡೀತಾ ಹೋದರೆ ನಶೆ ಏರುತ್ತೆ, ಅದನ್ನು ಬ್ರಹ್ಮ ಬಾಬೋರು ಮಕ್ಕಳಿಗೆ ಕಲಿಸ್ತಾರೆ. तो खुशी का नशा रहेगा, नहीं तो जन्मोई जन्मोई में रहने से फिर अवस्था ही बिगड़ जाती है. ಎಷ್ಟು ಜ್ಞಾನ ಡಾನ್ಸ್ ಮಾಡ್ತೀರಿ, ಜ್ಞಾನ ಯೋಗದಲ್ಲಿ ಬ್ಯುಸಿಯಾಗಿರ್ತೀರಿ, ಬಾಬೋರ ಸೇವೆಯಲ್ಲಿ ತೊಡಗಿಸ್ಕೊತೀರಿ, ಅಷ್ಟು ಖುಷಿ ನಶೆ ಏರುತ್ತೆ. ಇಲ್ಲ ಇದರಲ್ಲಿ ಬ್ಯುಸಿ ಇಲ್ಲ ಅಂದರೆ ಇದೆಲ್ಲದರಿಂದ ಫ್ರೀಯಾಗಿರೋರು ಏನು ಮಾಡ್ತಾರೆ, ಅವ್ರದ್ದು ಇವ್ರದ್ದು ಅಲ್ಲಿದು ಇಲ್ಲಿದು ಕೂತ್ಕೊಂಡು ಬೇಡದೇ ಇರೋ ಮಾತುಗಳನ್ನು ಮಾತಾಡ್ತಾರೆ, ಮತ್ತು ಅವ್ರ ಸ್ಥಿತಿನೇ ಹಾಳು ಮಾಡ್ಕೊಳ್ತಾರೆ. ಸುಬಹೋ ಉಟ್ನಾ ತೋ ಬಹುತ್ ಅಚ್ಚಾ, बाबा की याद में बैठ बाबा से मीठी मीठी बातें करनी चाहिए. ಬೆಳಗ್ಗೆ ಬೆಳಗ್ಗೆ ಹೇಳೋ ಅಭ್ಯಾಸ ಒಳ್ಳೆಯದು. ಅಮೃತ ವೇಳೆ ಬಾಬೋರ ನೆನಪಲ್ಲಿ ಕೂತ್ಕೊಳ್ಳಿ, ಬಾಬೋರ ಜೊತೆ ಮಧುರವಾಗಿ ಮಾತಾಡಬೇಕು. ಭಾಷಣ ಕರ್ನೆ ವಾಲೋಂ ಕೋ ತೋ ವಿಚಾರ ಸಾಗರ್ ಮಂಥನ್ ಕರ್ನಾ ಪಡೆ. ಅದರಲ್ಲೂ ಯಾರು ಅನೇಕ ಆತ್ಮಗಳ ಸೇವೆಯಲ್ಲಿ ತೊಡಗಿಸ್ಕೊತೀರಿ, ಭಾಷಣ ಮಾಡ್ತಿರೋ, ಸರ್ವೀಸ್ ಮಾಡ್ತಿರೋ, ಕ್ಲಾಸ್ ಮಾಡ್ತಿರೋ, ಇಂಥ ಮಕ್ಕಳಿಗೆ ಇನ್ನೂ ಜಾಸ್ತಿ ವಿಚಾರ ಸಾಗರ ಮತನ ನಡಿಬೇಕು. आज इन पॉइंट्स पर समझाएंगे, ऐसे समझाएंगे. बाबा को बहुत बच्चे कहते हैं अब नौकरी छोड़े,
ನಾನಿವತ್ತು ಹೋಗಿ ಈ ಥರ ಪಾಯಿಂಟ್ಸ್ ತಿಳಿಸ್ಕೊಡ್ತೀನಿ, ಈ ಥರ ತಿಳಿಸ್ಕೊಡ್ತೀನಿ, ಈ ಥರ ತಿಳಿಸ್ಕೊಡ್ಬೇಕು. ಇದೆಲ್ಲ ಸರ್ವೀಸಿನ ರುಚಿ ಇರೋ ಮಕ್ಕಳಿಗೆ ಇದೆಲ್ಲ ವಿಚಾರ ನಡೆಯುತ್ತೆ. ಅನೇಕ ಮಕ್ಕಳು ಬಾಬುವ್ರ ಹತ್ರ ಸಲಹೆ ಕೇಳ್ತಾರಂತೆ, ಬಾಬಾ ನಾನು ಈ ನೌಕರಿ ಬಿಟ್ಬಿಡ್ಲಾ, ಪೂರ್ತಿ ನಿಮ್ಮ ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡು ಬಿಡ್ಲಾ ಅಂತ. ಪರಂತು ಬಾಬಾ ಕೇಳ್ತೆ ಪೆಹಲೆ ಸರ್ವೀಸ್ ಕಾ ಸಬೂತ್ ದೋದು. ನೌಕರಿ ಬಿಟ್ಟು ಆ ಕಡೆ ನೌಕರಿನೂ ಇಲ್ಲ, ಈ ಕಡೆ ಸೇವೆನೂ ಇಲ್ಲ, ಹಂಗಾಗಬಾರ್ದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೌಕರಿ ಮಾಡ್ತಾನೆ ಮೊದಲು ಸರ್ವೀಸ್ ಮಾಡ್ತೀರಾ, ಸರ್ವೀಸ್ ಮಾಡೋ ಆ ತಾಕತ್ತಿದೆಯಾ, ಅದ್ರ ಪ್ರೂಫ್ ಕೊಡಿ. बाबा ने याद की युक्ति बहुत अच्छी बताई, परंतु फोटो में कोई निकलेंगे जिसको यादत पड़ेगी. ಬಾಬೋರು ನೆನಪು ಮಾಡೋ ಯುಕ್ತಿ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಬಾಬೋರು. ಆದರೆ ಆ ಯುಕ್ತಿಯಂತೆ ನಡೆಯೋರು ಎಷ್ಟು ಜನ? ಬಾಬಾ ಹೇಳ್ತಾರೆ, ಕೋಟಿಯಲ್ಲಿ ಕೆಲವರು, ಬಹಳ ವಿರಳ ಈ ಅಭ್ಯಾಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋರು. कोई को मुश्किल याद रहती, तुम कुमारियों का नाम तो मशहूर है, ಕುಮಾರಿ ಕೋ ಸಬ್ ಪಾಂವ್ ಪಡ್ತೇ ಹೇ. ಬಾಬಾ ಹೇಳ್ತಾರೆ, ಬಹಳ ಕಷ್ಟ ಬಾಬೋರ ನೆನಪಲ್ಲಿರೋದು. ಅಂದರೆ ನೆನಪಲ್ಲಿ ಇರೋರು ಕಷ್ಟ. ಬಾಬಾ ಹೇಳಿದ್ರಲ್ಲ ಮೊದಲೇ, ನನ್ನ ಮಾತಂಗೆ ನಡೆಯೋದು ತುಂಬ ಕಮ್ಮಿ, ನೀವು ಮಾಯೆ ಹೇಳ್ದಂಗೆ ನಡೆಯೋದೇ ಜಾಸ್ತಿ, ಅಂದರೆ ಮರೆಯೋದೇ ಜಾಸ್ತಿ, ಬಾಬೋರು ನೆನಪು ಮಾಡೋದೇ ಕಮ್ಮಿ ಅಂತ. ಈ ಕುಮಾರಿಯರ ಹೆಸರು ತುಂಬ ಪ್ರಸಿದ್ಧಿ ಇದೆ. ಕುಮಾರಿಯರು ಪವಿತ್ರರು, ಅದಕ್ಕೆ ಎಲ್ಲರೂ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರಲ್ಲ. तुम 21 जन्मों के लिए भारत को स्वराज्य दिलाते हो, तुम्हारा यादगार मंदिर भी है, ब्रह्मा कुमार कुमारियों का नाम भी मशहूर हो गया है ना. ಬಾಬಾ ಹೇಳ್ತಾರೆ, 21 ಜನ್ಮಕ್ಕೆ ಭಾರತದ ಸ್ವರಾಜ್ಯವನ್ನು ಕೊಡಿಸ್ತೀರಿ ಎಲ್ರಿಗೂ. ಒಬ್ರಿಗೆ ನೀವು ಕುಮಾರಿಯರ ಜ್ಞಾನ ಕೊಟ್ಟರೆ 21 ಜನ್ಮದ ಕುಲದ ಉದ್ಧಾರ ಆಯ್ತಲ್ಲ, 21 ಪೀಳಿಗೆ ಉದ್ಧಾರ ಆಗುತ್ತೆ. ಅದಕ್ಕೆ ಹೇಳೋದು ಬಾಬವರು, ನೋಡಿ ನೀವು ಮಾಡಿರೋ ಸೇವೆದೇ ನೆನಪಾರ್ಥ ನಿಮ್ಮ ಮಂದಿರಗಳಿದೆ. ಬ್ರಹ್ಮ ಕುಮಾರ ಕುಮಾರಿಯರ ಹೆಸರು ಎಷ್ಟೊಂದು ಪ್ರಸಿದ್ಧಿ ಇದೆ. ಕುಮಾರಿ ಅಂದರೆ ಯಾರು? ಬರೀ ಮದುವೆ ಆಗದೆ ಇರೋರು ಕುಮಾರಿ ಅಲ್ಲ. ಕುಮಾರಿ ಅಂದರೆ ಯಾರು? ಯಾರು 21 ಕುಲದ ಉದ್ಧಾರ ಮಾಡ್ತಾರೆ. तो उनका अर्थ भी समझना पड़े. तुम बच्चे जानते हो ये 5000 वर्ष का रील है, जो कुछ पास हुआ वह ड्रामा, भूल हुई ಡ್ರಾಮಾ. ಬಾಬಾ ಹೇಳ್ತಾರೆ, ಅರ್ಥನ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ನೀವು. ಈ ಮಕ್ಕಳಿಗೆ ಗೊತ್ತಿದೆ ಇದು 5000 ವರ್ಷಗಳ ರೀಲ್. ಹಾಗೆ ಫೋಟೋ ರೀಲ್, ಸಿನಿಮಾ ರೀಲ್ ಎಲ್ಲ ಇರುತ್ತಲ್ಲ, ಸುರುಳಿ ಸುದ್ದಿ, ಹಾಗೆ ಇದು 5000 ವರ್ಷದ ರೀಲ್. ಇದು ಏನೆಲ್ಲ ಪಾಸ್ ಆಗಿದೆ ಡ್ರಾಮಾ. ನಿಮ್ಮಿಂದ ಏನೋ ತಪ್ಪಾಗಿ ಹೋಗ್ಬಿಟ್ಟಿದೆಯಾ, ಅದೂ ಡ್ರಾಮಾ. ಫಿರ್ ಆಗೆ ಕೆ ಲಿಯೆ ಅಪ್ನಾ ರಿಜಿಸ್ಟರ್ ಠೀಕ್ ಕರ್ ದೇನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಆಮೇಲೆ ಮಾಡಿದ್ದೇ ತಪ್ಪು ಮತ್ತೆ ಮಾಡೋದಲ್ಲ, ಮುಂದೆ ನೀವು ನಿಮ್ಮ ರಿಜಿಸ್ಟರನ್ನು ಅಂಥ ತಪ್ಪುಗಳು ಆಗದೇ ಇರುವಂತೆ ಸರಿ ಮಾಡ್ಕೊಳ್ತಾ ಹೋಗಬೇಕು. ಫಿರ್ ರಿಜಿಸ್ಟರ್ ಖರಾಬ್ ನಹೀ ಹೋನಾ ಚಾಹಿಯೆ, ಬಹುತ್ ಬಡಿ ಮೆಹನತ್ ಹೇ, ತಬ್ ಇತನಾ ಊಂಚ್ ಪದ ಮಿಲೇಗಾ. ಬಾಬಾ ಹೇಳ್ತಾರೆ, ಮತ್ತೆ ರಿಜಿಸ್ಟ್ರ್ ಯಾವತ್ತು ನಿಮ್ಮದು ಹಾಳಾಗಬಾರ್ದು. ಮಕ್ಕಳೇ, ತುಂಬ ಪರಿಶ್ರಮ ಇದೆ ರಿಜಿಸ್ಟರ್ನ, ಜೀವನ ಅನ್ನೋ ರಿಜಿಸ್ಟ್ರನ್ನ ಸ್ವಚ್ಛವಾಗಿಟ್ಕೊಳ್ಳೋದ್ರಲ್ಲಿ. ಬಾಬಾ ಹೇಳ್ತಾರೆ, ತುಂಬ ಪರಿಶ್ರಮ ಇದೆ, ಆವಾಗಲೇ ಅಲ್ವಾ ನಿಮಗೆ ಉನ್ನತ ಪದವಿ ಸಿಗೋದು. ಬಾಬಾ ಕಾ ಬನ್ ಗಯಾ ತೋ ಫಿರ್ ಬಾಬಾ ವರ್ಸಾ ಭಿ ದೇಂಗೆ, ಸೌತೇಲೆ ಕೋ ತೊಡಿ ವರ್ಸಾ ದೇಂಗೆ. ಯಾರು ಬಾಬೋರ ಸ್ವಂತ ಮಕ್ಕಳು ಅವ್ರಿಗೆ ಆಸ್ತಿ ಕೊಡ್ತಾರೆ ಬಾಬು, ಮಲ್ತಾಯಿ ಮಕ್ಕಳಿಗೆ ಯಾಕೆ ಕೊಡ್ತಾರೆ ಆಸ್ತಿ? ಬಾಬಾ ಹೇಳ್ತಾರೆ, ಮದದ್ ದೇನಾ ತೋ ಫರ್ಜ್ ಹೇ, ಸೆನ್ಸಿಬಲ್ ಜೋ ಹೇ ವಹ ಹರ್ ಬಾತ್ ಮೇ ಮದದ್ ಕರ್ತೆ ಹೇ. ಸಹಯೋಗ ಕೊಡೋದು ನಿಮ್ಮ ಕರ್ತವ್ಯ. ಯಾರು ಬುದ್ಧಿವಂತ ಮಕ್ಕಳು ಅವರು ಪ್ರತಿ ಒಂದು ಮಾತಲ್ಲೂ ಬಾಬೋರಿಗೆ ಸಹಯೋಗಿಯಾಗಿರ್ತಾರೆ. ಏಕೆಂದರೆ ಬುದ್ಧಿ, ಆ ತಿಳುವಳಿಕೆ ಇರುತ್ತಲ್ಲ, ಸಹಯೋಗ ಅಂದರೆ ಯಾರಿಗೆ, ಯಾರ ಕಾರ್ಯದಲ್ಲಿ ಅದರ ರಿಸಲ್ಟ್ ಏನು, ಆ ಬುದ್ಧಿವಂತಿಕೆ ಇರೋ ಮಕ್ಕಳು ಬಾಬೋರ ಪ್ರತಿ ಒಂದು ಮಾತಲ್ಲೂ ಸಹಯೋಗಿಯಾಗಿರ್ತಾರೆ. ಬಾಪ್ ದೇಖೋ ಕಿತನಿ ಮದದ್ ಕರ್ತೆ ಹೇ, ಹಿಮ್ಮತ್ತೆ ಮರ್ದ ಮದದೇ ಖುದಾ. ನೋಡಿ, ಬಾಬೋರಂತೂ ಎಷ್ಟು ಸಹಯೋಗ ಕೊಡ್ತಾ ಇರ್ತಾರೆ. ಸಾಹಸ ನೀವು ಮಕ್ಕಳದು, ಸಹಯೋಗ ಬಾಬೋರ್ದು. ಮಾಯಾ ಪರ್ ಜೀತ್ ಪಾನೆ ಮೇ ಭಿ ತಾಕತ್ ಚಾಹಿಯೆ, ಏಕ್ ರೂಹಾನಿ ಬಾಪ್ ಕೋ ಯಾದ್ ಕರ್ನಾ ಹೈ ಔರ್ ಸಂಗ್ ತೋಡ್ ಏಕ್ ಸಂಗ್ ಜೋಡ್ನಾ ಹೈ. ಮಾಯೆ ಮೇಲೆ ವಿಜಯ ಪಡ್ಕೊಳ್ಬೇಕಂದ್ರೂ ಆ ತಾಕತ್ ಬೇಕು.
ತಾಕತ್ ಬರೋದೇ ಬಾಬೋರ ನೆನಪಿಂದ. ಒಂದು ಆತ್ಮೀಯ ತಂದೆನ ನೆನಪು ಮಾಡಿ. ಬಾಬಾ ಹೇಳ್ತಾರೆ ಇನ್ನೊಂದು, ಎಲ್ಲ ಸಂಘ ಬಿಟ್ಟು ಒಬ್ಬರ ಸಂಘದಲ್ಲಿ ಮಾತ್ರ ನಿಮ್ಮ ಬುದ್ಧಿನ ಜೋಡಿಸಿ. ಬಾಬೋರು ಜ್ಞಾನ ಸಾಗರ ಆಗಿದ್ದಾರೆ. वह कहते मैं इनमें प्रवेश करता हूँ, बोलता हूँ, और तो कोई ऐसे कह न सके मैं बाप टीचर गुरु हूँ. ಬಾಬಾ ಹೇಳ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡ್ತೀನಿ. ಪ್ರವೇಶ ಆಗಿ ನಿಮ್ಮ ಮಕ್ಕಳಿಗೆ ದೃಷ್ಟಿನೂ ಕೊಡ್ತೀನಿ, ನಿಮ್ಮ ಜೊತೆ ಮಾತು ಆಡ್ತೀನಿ. ಏಕೆಂದರೆ ಇನ್ಯಾರಿಗೂ ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಶಿವಬಾಬಾ ತಂದೆ, ಶಿಕ್ಷಕ, ಗುರು, ಈ ಮೂರು ಸಂಬಂಧ ಇನ್ಯಾರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮ ವಿಷ್ಣು ಶಂಕರ್ಕೋ ರಚನೆ ವಾಲ. ಶಿವಬಾಬಾ ಅವರು ತನ್ನ ಪರಿಚಯ ಕೊಡ್ತಾರೆ. ನಾನು ಯಾರು? ನಾನು ಜ್ಞಾನ ಸಾಗರ. ನಾನು ಇವರಲ್ಲಿ ಪ್ರವೇಶ ಮಾಡಿ ನಿಮ್ಮ ಮಕ್ಕಳ ಜೊತೆ ಮಾತಾಡ್ತೀನಿ. ನಾನೇ ನಿಮ್ಮ ತಂದೆ, ಶಿಕ್ಷಕ, ಗುರು. ಬ್ರಹ್ಮ ವಿಷ್ಣು ಶಂಕರರಿಗೂ ರಚನೆ ಮಾಡೋ ರಚಯಿತನೂ ನಾನೇ. ಇನ್ ಬಾತೋं को अभी तुम बच्चे ही समझ सकते हो. ಇಂತಹ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅಚ್ಚ मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. ತಂದೆಗೆ, ಶಿಕ್ಷಕನಿಗೆ, ಸದ್ಗುರುವಿಗೆ ನಮಸ್ತೆ. धारणेಗೋಸ್ಕರ मुख्य सारांश. पुरानी कीचड़ पट्टी में ममत्व नहीं रखना है. बाप के डायरेक्शन पर चलकर अपना ममत्व मिटाना है. ट्रस्टी बनकर रहना है. ಹಳೆ ಕೊಳಕು, ತನು ಮನ ಧನ ಜನ ಎಲ್ಲ ಹಳೆ ಕೊಳಕಲ್ಲಿ ಯಾವುದೇ ಮಮತ್ವವನ್ನು ಇಡಬಾರ್ದು. ಬಾಬೋರ ಡೈರೆಕ್ಷನ್ ಅಂತೆ ನಡೆದು ತನ್ನ ಮಮತ್ವವನ್ನು ತೆಗೆದುಹಾಕಿ. ಟ್ರಸ್ಟಿ ಬಂಕರ್ ರೆಹನ. ಯಾವುದ್ರ ಮೇಲೂ ಮಮತ್ವ ಇಡಬೇಡಿ. ಕಣ್ಣಿಗೆ ಕಾಣೋದು ಯಾವುದ್ರ ಮೇಲೂ ಎಲ್ಲದರ ಮೇಲಿರೋ ಮಮತ್ವ ತೆಗೆದುಹಾಕಿ ಕೇವಲ ಟ್ರಸ್ಟಿಯಾಗಿರಿ. ನಿಮ್ಮದೇನೂ ಇಲ್ಲ, ಎಲ್ಲ ಬಾಬೋರಿಗೆ ಅರ್ಪಣೆ ಮಾಡಿ ಕೇವಲ ಟ್ರಸ್ಟಿಯಾಗಿ ಸಂಪಾಲನೆ ಮಾಡಿ. ಎರಡನೇದು, इस अंतिम जन्म में भगवान को अपना वारिस बनाकर उन पर बलि चढ़ना है. तब 21 जन्मों का राज्य भाग्य मिलेगा. ಬಾಬೋರು ಪದೇ ಪದೇ ಹೇಳ್ತಾರೆ ಮಕ್ಕಳಿಗೆ ಇದು ನಿಮ್ಮ ಅಂತಿಮ ಜನ್ಮ. ಇದು ಭಗವಂತನನ್ನು ನಿಮ್ಮ ಮಗನನ್ನಾಗಿ ಮಾಡಿಕೊಂಡು ನಿಮ್ಮ ಆಸ್ತಿಗೆ ಹಕ್ಕುದಾರರನ್ನಾಗಿ ಮಾಡಿ ಸಂಪೂರ್ಣ ಬಲಿಹಾರಿಯಾಗಿ ಆವಾಗ ಬಾಬೋರು ನಿಮ್ಗೆ 21 ಜನ್ಮದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ. बाप को याद कर सर्विस करनी है, नशे में रहना है, रजिस्टर कभी खराब न हो ये ध्यान देना है. ಬಾಬೋರ ನೆನಪಲ್ಲಿದ್ದು ಸರ್ವಿಸ್ ಮಾಡಿ, ನಶೆಯಲ್ಲಿರಿ. ಬಾಬೋರ ಸಂದೇಶ ಕೊಡೋ ನಶೆ ಆಗಲಿ, ಜ್ಞಾನದ ನಶೆ. ಬಾಬಾ ಹೇಳ್ತಾರೆ ಈ ನಶೆಯಲ್ಲಿರಿ. ರಜಿಸ್ಟ್ರಿ ಎಂದೂ ಹಾಳಾಗಬಾರ್ದು, ಇದ್ರ ಕಡೆ ಗಮನವಿದೆ. ಏಕೆಂದರೆ ಏನು ಬರೀದೇ ಇರೋ ಪೇಪರಿಗೂ ಬರೆದು ಅಳಿಸಿರೋ ಪೇಪರಿಗೆ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಬಾಬಾ ಹೇಳ್ತಾರೆ ತಪ್ಪು ಆಗೋಗ್ಬಿಟ್ಟಿದೆಯಾ ಅದು ಡ್ರಾಮಾ, ಫುಲ್ ಸ್ಟಾಪ್. ಮತ್ತೆಂದೂ ಆಗದೇ ಇರೋ ಕಡೆ ಎಚ್ಚರಿಕೆ ವಹಿಸಿ. ರಿಜಿಸ್ಟರ್ ಹಾಳಾಗಬಾರ್ದು. ಏಕೆಂದರೆ ಜೀವನನೇ ಒಂದು ರಿಜಿಸ್ಟ್ರು. ಇದು ಹಾಳಾಗದೇ ಇರೋ ಕಡೆ ಗಮನ ಕೊಡಬೇಕು. वरदान. प्रत्यक्ष फल द्वारा अतीन्द्रिय सुख की अनुभूति करने वाले निस्वार्थ सेवाधारी भव. ಪ್ರತ್ಯಕ್ಷ ಫಲದಿಂದ ಅತೀಂದ್ರಿಯ ಸುಖದ ಅನುಭೂತಿ ಮಾಡೋರೆ ನಿಸ್ವಾರ್ಥ ಸೇವಾಧಾರಿ ಭವ. ಅಂದರೆ ಯಾರು ನಿಸ್ವಾರ್ಥ ಸೇವಾಧಾರಿಗಳು ಅವರಿಗೆ ಪ್ರತ್ಯಕ್ಷ ಫಲ ಸಿಗುತ್ತೆ. ಏನು ಪ್ರತ್ಯಕ್ಷ ಫಲ ಸಿಗುತ್ತೆ? अतीन्द्रिय सुखद अनुभूति आगते. सतयुग में संगम के कर्म का फल मिलेगा, लेकिन यहाँ बाप का बनने से प्रत्यक्ष फल
ವರ್ಷೆ ಕೆ ರೂಪ್ ಮೇ ಮಿಲ್ತಾ ಹೈ. ಸತ್ಯಯುಗದಲ್ಲಿ ಫಲ ಯಾವುದರ ಆಧಾರದ ಮೇಲೆ ಸಿಗುತ್ತೆ? ಸಂಗಮ ಯುಗದ ಕರ್ಮದ ಫಲ ಸತ್ಯಯುಗದಲ್ಲಿ ಸಿಗೋದು. ಆದರೆ ಇಲ್ಲಿ ಬಾಬೋರ್ ಮಕ್ಕಳಾಗಿರೋದ್ರಿಂದ ಪ್ರತ್ಯಕ್ಷ ಫಲ ಆಸ್ತಿಯ ರೂಪದಲ್ಲೂ ಸಿಗುತ್ತೆ. ಬರೀ ಭವಿಷ್ಯಕ್ಕೆ ಸಿಗುತ್ತೆ ಅಂತಲ್ಲ, ಈಗಲೂ ಪ್ರತ್ಯಕ್ಷ ಫಲ ಆಸ್ತಿ ರೂಪದಲ್ಲಿ ಸಿಗುತ್ತೆ. ಸೇವಾ ಕಿ ಅವ್ರ ಸೇವಾ ಕರ್ನೆ ಕೆ ಸಾಥ್ ಸಾಥ್ ಖುಷಿ ಮಿಲಿ. ಬಾಬೋರ್ ಸೇವೆ ಮಾಡ್ತೀರಿ, ಸೇವೆ ಮಾಡೋದ್ರ ಜೊತೆಗೇ ಖುಷಿಯ ಅನುಭವ ಆಗುತ್ತೆ. ಯಾವಾಗ ಆಗುತ್ತೆ ಇದು? ನಿಸ್ವಾರ್ಥ ಸೇವೆ ಮಾಡಿದಾಗ. जो याद में रहकर निस्वार्थ भाव से सेवा करते हैं उन्हें सेवा का प्रत्यक्ष फल अवश्य मिलता है. ಬಾಬಾ ಹೇಳ್ತಾರೆ, ಯಾರು ನನ್ನ ನೆನಪಲ್ಲಿದ್ದು ನಿಸ್ವಾರ್ಥ ಭಾವದಿಂದ ಸೇವೆ ಮಾಡ್ತಿರೋ ಅವರಿಗೆ ಸೇವೆಯ ಪ್ರತ್ಯಕ್ಷ ಫಲ ಅವಶ್ಯಕವಾಗಿ ಸಿಗುತ್ತೆ. ಪ್ರತ್ಯಕ್ಷ ಫಲ್ ಹಿ ತಾಜಾ ಫಲ್ ಹೇ. तो अगर हेल्दी बना देता है. ಯಾವಾಗ ನಿಮಗೆ ಪ್ರತ್ಯಕ್ಷ ಫಲ ಸಿಗುತ್ತೆ, ಆ ಪ್ರತ್ಯಕ್ಷ ಫಲ ಏನಿದೆ ಅದಕ್ಕೆ ಫ್ರೆಶ್ ಫ್ರೂಟ್, ಅದು ತಾಜಾ ಹಣ್ಣು. ಯಾವುದು ನಿಮ್ಮನ್ನು ಎವರ್ ಹೆಲ್ದಿಯನ್ನಾಗಿ ಮಾಡುತ್ತೆ? ಯಾವಾಗ ಸೇವಾ ಭಾವ, ನಿಸ್ವಾರ್ಥ ಭಾವ, ಬಾಬೋರ್ ನೆನಪಲ್ಲಿ ಮಾಡಿದಾಗ ಆ ಖುಷಿ ಏನು ಸಿಗುತ್ತೆ, ಅದೇ ತಾಜಾ ಫ್ರೂಟ್, ಅದು ಅದೇ ಆತ್ಮವನ್ನು ಆರೋಗ್ಯವಾಗಿಡುತ್ತೆ. ಯೋಗಯುಕ್ತ ಯಥಾರ್ಥ ಸೇವಾ ಕಾ ಫಲ್ ಹೇ ಖುಷಿ, ಅತೀಂದ್ರಿಯ ಸುಖ और ಡಬಲ್ ಲೈಟ್ ಕಿ ಅನುಭೂತಿ. ನಾನು ಮಾಡೋ ಸೇವೆ ಸರಿ ಇದೆ, ಯಾವುದೇ ಸೇವೆ, ತನು ಮನ ಧನ ಯಾವುದೇ ಸೇವೆ ಇರ್ಬೋದು, ನಾನು ಯೋಗಯುಕ್ತವಾಗಿ ಯಥಾರ್ಥವಾದ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಅದರ ಫಲ ಖುಷಿ, ಅತೀಂದ್ರಿಯ ಸುಖ, ಡಬಲ್ ಲೈಟಿನ ಅನುಭವ ಆಗುತ್ತೆ. ಅಂದರೆ ಖುಷಿನೂ ಆಗುತ್ತೆ, ಹಗುರತೆಯ ಅನುಭವನೂ ಆಗುತ್ತೆ. ಇದೆಲ್ಲ ಪ್ರತ್ಯಕ್ಷ ಫಲ, ತಾಜಾ ಫ್ರೂಟ್. ನಾವು ಹೇಳ್ತಾರೆ ಇದಕ್ಕೆ ಆಧಾರನೇ ನಿಸ್ವಾರ್ಥ ಭಾವದ ಸೇವೆ. स्लोगन, विशेष आत्मा वह है जो अपनी चलन द्वारा रूहानी रॉयल्टी की झलक और फलक का अनुभव कराए. ವಿಶೇಷ ಆತ್ಮ ಅಂದರೆ ಅವರು ಯಾರು ತನ್ನ ಚಲನೆಯಿಂದ, ತನ್ನ ರಾಯಲ್ಟಿಯಿಂದ ಆ ನಶೆ, ಆ ಹೊಳಪನ್ನು ಬೇರೆಯವರಿಗೂ ಅನುಭವ ಮಾಡಿಸ್ತಾರೆ. ವಿಶೇಷ ಆತ್ಮ ಯಾರು? ಯಾರು ತನ್ನ ಚಲನೆಯಿಂದ, ತನ್ನ ಆತ್ಮೀಯ ರಾಯಲ್ಟಿಯಿಂದ ಆ ಹೊಳಪು, ಆ ನಶೆ, ಆ ಪ್ರಕಾಶದ ಅನುಭವ ಮಾಡಿಸ್ತಾರೆ ಬೇರೆಯವರಿಗೆ, ಅವರಿಗೆ ಹೇಳೋದು ವಿಶೇಷ ಆತ್ಮ. ಯಾವುದೇ ಪರಿಸ್ಥಿತಿಯಲ್ಲಿ ಸ್ಥಿತಿ ಬಾಡು ಹೋಗುತ್ತೆ ಅಂಥ ಸಮಯದಲ್ಲಿ ಒಳ್ಳೊಳ್ಳೆ ಇಂತಹ ಹಾಡುಗಳನ್ನು ಇಟ್ಕೊಳ್ಳಿ ಮಕ್ಕಳೇ. ಇದೊಂದು ಸಂಜೀವಿನಿ ಇದ್ದ ಹಾಗೆ. ಮತ್ತೆ ಆತ್ಮ ಸ್ಥಿತಿ ವಾಪಸ್ ಹರಳುತ್ತೆ. ಸ್ಥಿತಿ ಹಾಳಾಗೋಕ್ಕೆ ಕಾರಣ ಜ್ಞಾನ ಡಾನ್ಸ್ ಮಾಡಲ್ಲ. ಸ್ಥಿತಿ ಬಾಡು ಹೋಗುತ್ತೆ ಯಾಕೆ? ಅಲ್ಲಿದು ಇಲ್ಲಿದು ಬೇಡದೇ ಇರೋ ಮಾತುಗಳಲ್ಲಿ ಸಮಯ ಕಳೆಯೋದ್ರಿಂದ ಮತ್ತು ಬೇರೆಯವ್ರಿಗೆ ದುಃಖ ಕೊಡೋದ್ರಿಂದನೂ ಸ್ಥಿತಿ ಹಾಳಾಗುತ್ತೆ. ಆದರೆ ಸ್ಥಿತಿ ಚೆನ್ನಾಗಿಟ್ಕೋಬೇಕು ಅಂದರೆ ಎಲ್ಲರ ಜೊತೆ ಮಧುರವಾದ ವ್ಯವಹಾರ ಇಟ್ಕೊಳ್ಳಿ, ಬಾಬೋರ ನೆನಪಿನ ಕಡೆ ಪೂರ್ಣ ಅಟೆನ್ಷನ್ ಇಟ್ಕೊಳ್ಳಿ. ಮತ್ತು ಈ ಒಂದು ವಿಶೇಷ ಸಲಹೆ, ರಾತ್ರಿ ಮಲಗೋಕ್ಕೆ ಮುಂಚೆ ಕಂಪಲ್ಸರಿ ಅರ್ಧ ಗಂಟೆ ಕಡಿಮೆ ಪಕ್ಷ ಬಾಬೋರ ನೆನಪು ಮಾಡಿ, ಸಂಘಟನೆಯಲ್ಲಾದರೂ ಮಾಡಿ, ಏಕಾಂತವಾಗಾದರೂ ಮಾಡಿ, ಮತ್ತು ಬೆಳಗ್ಗೆ ಅಮೃತ ವೇಳೆ ಎದ್ದು ಬಾಬೋರ ನೆನಪು ಮಾಡಿ, ಸ್ಥಿತಿ ಆವಾಗ ಚೆನ್ನಾಗಿದೆ. ಅಚ್ಚ ಓಂ ಶಾಂತಿ.